ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿರ್ನೈಷ್ಠುಕಿ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹುಕುಂ ಕರೋತಿ ವಾಕ್ಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾಹಂ ತಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದಮಾಧವಂ ಶ್ರೀ ಚೈತನ್ಯಮೇಶ್ವರಂ. ಹರೇ ಕೃಷ್ಣ. ಎಲ್ಲರಿಗೂ ಆಷಾಢ ಮಾಸದ ಪ್ರಥಮ ಭಾನುವಾರದಂದು ಇಸ್ಕಾನ್ ಶ್ರೀ ರಾಧಾ ಶ್ಯಾಮಚಂದ್ರ ಮಂದಿರದಲ್ಲಿ ಇವತ್ತಿನ ಭಾಗವತಂ ಚರ್ಚೆಗೆ, ಶಿಲಾ ಪ್ರಭುಪಾದ ಲೀಲಾಮೃತ ಚರ್ಚೆಗೆ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಸಾವಿರದ 1971 ಆಗಸ್ಟಲ್ಲಿ ಪ್ರಭುಪಾದರು ಲಂಡನ್ಗೆ ಹೋಗಿದ್ದಾರೆ. ಪ್ರಚಾರ ನಡೀತಾ ಇದೆ. 60ಕ್ಕಿಂತ ಹೆಚ್ಚು ಶಾಖೆಗಳು ವಿಶ್ವಾದ್ಯಂತ ತೆರೆದಿದೆ. ಅವರೆಲ್ಲರ ಜೊತೆ ಪ್ರಭುಪಾದರು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಪತ್ರಗಳ ಮೂಲಕ, ಫೋನ್ ಮೂಲಕ ಸಾವಿರಾರು ಶಿಷ್ಯಂದರು, ಅನೇಕ ಜನ ಹೊಸ ಉತ್ಸಾಹ ಇರುವಂತಹ ಭಕ್ತಾದಿಗಳು, ಯುವಕರು, ತೇಜಸ್ಸು, ಶಕ್ತಿ, ಆಸಕ್ತಿ ಇರುವಂತಹ ಜನ. ಎಪ್ಪತ್ತೈದು ವರ್ಷಗಳಾಗಿದೆ ಪ್ರಭುಪಾದರಿಗೆ. ಆದರೂ ಮಕ್ಕಳಿಗೆ ಏನು ಉಪದೇಶ ಕೊಡಬೇಕು, ಯುವಕರಿಗೇನು ಉಪದೇಶ ಕೊಡಬೇಕು, ವಿಜ್ಞಾನಿಗಳಿಗೆ ಏನು ಹೇಳಬೇಕು, ರಾಜನೀತಿ ಇರುವಂತಹ ಜನರಿಗೆ ಏನು ಹೇಳಬೇಕು, ವಿಭಿನ್ನ ಪ್ರದೇಶ, ವಿಭಿನ್ನವಾದಂತಹ ಭಾಷೆ, ವಿಭಿನ್ನವಾದಂತಹ ಚಿಂತನೆ ಎಲ್ಲರನ್ನೂ ಒಗ್ಗೂಡಿಸುವಂತಹ ಕೆಲಸ ಪ್ರಭುಪಾದರು ಮಾಡ್ತಾ ಇದ್ದಾರೆ. ಒಂದು ಮನೆಯಲ್ಲೇ 2 ಮಕ್ಕಳನ್ನು ಸಾಕಲಿಕ್ಕೆ ಜನರಿಗೆ ಕಷ್ಟ. ಒಬ್ಬರು ಬುದ್ಧಿವಂತರ ಒಗ್ಗೂಡಿಸ್ಲಿಕ್ಕೆ ತಂದೆ ತಾಯರು ಶ್ರಮ ಪಡ್ತಾರೆ. ಆದರೆ ಇಲ್ಲಿ ವಿಶ್ವದಲ್ಲಿರುವಂತಹ ನಾನಾ ಜನರನ್ನು ಒಗ್ಗೂಡಿಸ್ಲಿಕ್ಕೆ ಪ್ರಭುಪಾದರು ಮುಂದಾಗ್ತಾ ಇದ್ದಾರೆ. ಆದ್ದರಿಂದಲೇ ಅವರನ್ನು ಶಕ್ತ್ಯಾವೇಶಾವತಾರ ಅಂತ ಕರಿತೀವಿ. ಯಾವುದೋ ಸಾಧಾರಣ ವ್ಯಕ್ತಿ ಮಾಡಲಿಕ್ಕೆ ಅಸಾಧ್ಯವಾದಂಥದ್ದು. ಕೇವಲ ಕೃಷ್ಣನ ಕೃಪೆಯಿಂದ, ಅವು ಕೃಷ್ಣನ ಶುದ್ಧವಾದ ಭಕ್ತಾದಿಗಳಾಗಿರೋದ್ರಿಂದ ಇಂತಹ ಒಂದು ಅದ್ಭುತವಾದ ಸಾಧನೆ ಶ್ರೀಲ ಪ್ರಭುಪಾದರು ನೆರವೇರಿಸಿದ್ರು. ಅವರು ಇಲ್ಲದೇ ಇದ್ದರೂ ಕೂಡ, ಈಗ ದೈಹಿಕವಾಗಿ ಇಲ್ಲದೇ ಇದ್ದರೂ ಕೂಡ ಅವರ ಚಿಂತನೆ, ಅವರ ಒಂದು ಉಪದೇಶಗಳು ಬೆಳೀತಾ ಹೋಗ್ತಾ ಇದೆ. ಲಕ್ಷಾಂತರ ಜನ ಭಕ್ತಾದಿಗಳಾಗ್ತಾ ಇದ್ದಾರೆ. ತಮ್ಮ ಗ್ರಂಥಗಳ ಮೂಲಕ ಶಿಕ್ಷಗುರುಗಳಾಗಿ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಅವರ ಜೀವನದ ಚಟುವಟಿಕೆಗಳಿಂದ
ಅವರ ಲೀಲಾಮೃತ ಪಠಣ ಮಾಡುತ್ತಾ ಅನೇಕರಿಗೆ ಪ್ರೇರಣಾದಾಯಕವಾಗಿದೆ. ಜ್ಞಾನ, ವೈರಾಗ್ಯ, ಭಕ್ತಿ ಇದೆಲ್ಲವೂ ಕೂಡ ಜನರಲ್ಲಿ ಮೂಡುತ್ತಾ ಇದೆ. ಅಂತಹ ಮಹಾಭಾಗವತ ಅಭಯಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀ ಪ್ರಭುಪಾದ. ದೈಹಿಕವಾಗಿ ಅಥವಾ ಲೌಕಿಕವಾಗಿ ಅನಾರೋಗ್ಯದ ಒಂದು ಚಟುವಟಿಕೆಗಳು, ಇದರಿಂದ ಭಕ್ತರಿಗೆ ಸೇವೆ ಮಾಡುವಂತಹ ಅವಕಾಶ, ತಮ್ಮ ಗುರುಗಳಿಗೆ ಪ್ರಾರ್ಥನೆ ಮಾಡುವಂತಹ ಅವಕಾಶ, ಇದರ ಮುಖಾಂತರ ಭಗವಂತನ ಕೃಪೆ ಮಾಡುವಂತಹ ಒಂದು ಅವಕಾಶ. ಹೀಗೆ ಪ್ರಭುಪಾದರು ತಮ್ಮ ಶಿಷ್ಯಂದ್ರನ್ನು ಭಗವಂತನ ಕೃಪೆಯನ್ನು ಪಡೀಲಿಕ್ಕೆ ಮಾರ್ಗದರ್ಶನ ಕೊಡ್ತಾಯಿದ್ರು. ಲಂಡನ್ನಲ್ಲಿ ತುಂಬ ಚಳಿ ಪ್ರದೇಶ, ಸೂರ್ಯಕಿರಣಗಳು ಅಷ್ಟು ಕಾಣಿಸ್ಕೊಳ್ಳೋದಿಲ್ಲ, ಯಾವಾಗಲೂ ಹಿಮ ಬೀಳುವಂತಹ ಜಾಗ. ಪ್ರಭುಪಾದ ಹೇಳ್ತಾಯಿದ್ರು, ನರಕ ಇದು, ಭೂಮಿಯಲ್ಲಿ ನರಕ ಕಾಣಬೇಕು ಅಂತೇಳಿ ಲಂಡನ್ಗೆ ಹೋಗಬೇಕು ಅಂತ. ಅಲ್ಲಿ ಒಮ್ಮೆ ಆಫ್ರಿಕಾದಿಂದ ಒಬ್ಬರು ಭಕ್ತರು ಬರ್ತಾರೆ, ಶ್ರೀಮಾನ್ R.B. ಪಾಂಡ್ಯ ಅಂತ, ದೊಡ್ಡ ಮನೆತನದವರು. ಪ್ರಭುಪಾದನ ಭೇಟಿಯಾದಾಗ ಅವ್ರು ಹೇಳ್ತಾರೆ, ನನಗೆ ಆಫ್ರಿಕಾದಲ್ಲಿ ನನ್ನ ಒಂದು ಬಂಗ್ಲೆ ಇದೆ, ಮೊಂಬಾಸ ಅನ್ನೋಂಥ ಊರಿನಲ್ಲಿ, ನೈರೋಬಿ ಹತ್ತಿರ. ಬಹುಶಃ ಅಲ್ಲಿ ಒಳ್ಳೆಯ ವಾತಾವರಣ ಇದೆ, ಬಿಸಿಲಿದೆ, ಸಮುದ್ರ ತೀರದಿರೋ ಕಾರಣ ನಿಮ್ಮ ಆರೋಗ್ಯ ಅಲ್ಲಿ ಚೇತರಿಸ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ, ನಮಗೂ ಸೇವೆ ಮಾಡುವಂಥ ಅವಕಾಶ ಸಿಗುತ್ತೆ, ದಯವಿಟ್ಟು ಬನ್ನಿ ಅಂತ ಅವರು ಆಹ್ವಾನ ಕೊಡ್ತಾರೆ. ಪ್ರಭುಪಾದರು ಯೋಚನೆ ಮಾಡ್ತಾರೆ, ಆರೋಗ್ಯ ಚೇತರಣೆ ಆಗಬೇಕು ಅನ್ನೋದಕ್ಕಿಂತ ಅವರ ಚಿಂತನೆ ಆಫ್ರಿಕಾದಲ್ಲಿ ಒಂದು ಅವಕಾಶ ಸಿಗ್ತಾ ಇದೆಯಲ್ಲ ಪ್ರಚಾರ ಮಾಡಲಿಕ್ಕೆ, ಯಾರೊಬ್ಬರು ಕರೀತಾ ಇದ್ದಾರೆ, ಅದರಿಂದ ಆಫ್ರಿಕಾದಲ್ಲಿ ಪ್ರಚಾರ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳಿ ಶ್ರೀ ಪ್ರಭುಪಾದರು ತಮ್ಮ ಇಬ್ಬರು ಶಿಷ್ಯಂದ್ರನ್ನು ಕಳಿಸ್ಕೊಡ್ತಾರೆ. ಬ್ರಹ್ಮಾನಂದ ಸ್ವಾಮಿ ಹಾಗೂ ಜಗನ್ನಿವಾಸ, ಹೋಗಿ ನೋಡ್ಕೊಂಬನ್ನಿ. ಇದಕ್ಕಿಂತ ಮುಂಚೆನೇ ಕಳಿಸಿದ್ರು, ಅವಾಗಲೇ ಅವ್ರು ಪ್ರಚಾರ ಮಾಡ್ತಾಯಿದ್ರು ಆಫ್ರಿಕಾದಲ್ಲಿ, ಬ್ರಹ್ಮಾನಂದ ಸ್ವಾಮಿ ಹಾಗೂ ಜಗನ್ನಿವಾಸ ಪ್ರಭು. ಇಲ್ಲಿ ನೋಡ್ಕೊಂಡು ಬರಲಿಕ್ಕೆ ಭವಾನಂದ ಹಾಗೂ ನರನಾರಾಯಣ ಅವನವನ್ನು ಕಳಿಸ್ತಾರೆ ಮೊಂಬಾಸಾಗೆ, ಹೇಗಿದೆ ಜಾಗ, ವ್ಯವಸ್ಥೆಗಳು ಹೇಗಿದೆ ಅಲ್ಲಿ ಅಂತ. ಬ್ರಹ್ಮಾನಂದ ಸ್ವಾಮಿ ಹಾಗೂ ಜಗನ್ನಿವಾಸ ಪ್ರಭುಪಾದರಿಗೆ ತುಂಬ ಪ್ರಿಯವಾದಂತಹ ಶಿಷ್ಯಂದರು. ಇದಕ್ಕೆ ಮುಂಚಿತವಾಗಿ ಅವರು ಫ್ಲೋರಿಡಾದಲ್ಲಿ ಪ್ರಚಾರ ಮಾಡ್ತಾಯಿದ್ರು. ಪ್ರಭುಪಾದ ಹೇಳ್ತಾರೆ, ಪಾಕಿಸ್ತಾನಲ್ಲಿ ಹೋಗಿ ಪ್ರಚಾರ ಮಾಡಿ ಅಂತ. ಸೊ ಇದು 1969-70 ಸಮಯದಲ್ಲಿ ಆಯಿತು. ಪ್ರಭುಪಾದ ಹೇಳಿದ ಮೇಲೆ ಅವರು ಅದ್ರ ಬಗ್ಗೆ ಏನು ಎರಡನೇ ಮಾತಿಲ್ಲ, ಆಯಿತು ಅಂತ ಹೇಳಿ ಫ್ಲೋರಿಡಾದಿಂದ ಅವರು ಹೊರಟುಬಿಡ್ತಾರೆ. ಅಷ್ಟರಲ್ಲಿ ಪ್ರಭುಪಾದಕ್ಕೆ ಸುದ್ದಿ ಬರುತ್ತೆ, ಇಲ್ಲಿ ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇದೆ, ಅದರಿಂದ ತುಂಬ ಅಲ್ಲಿ ಜನರಿಗೆ ತುಂಬ ಕಷ್ಟ ಪಾಕಿಸ್ತಾನದಲ್ಲಿ ಹಿಂದೂಗಳಿಗೆ ಅಂತ. ಅದೇ ಪ್ರಭುಪಾದ ತುರಂತವಾಗಿ ಹೇಳ್ತಾರೆ, ಆಯಿತು ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ, ಹೋಗಬೇಡಿ ಅಂತ ಪತ್ರ ಬರೆದಿರ್ತಾರೆ. ಆದರೆ ಪತ್ರ ಅಲ್ಲಿ ತಲುಪೋಷ್ಟರಲ್ಲಿ ಅವ್ರು ಆವಾಗಲೇ ಹೊಟ್ಟೋಗ್ಬಿಟ್ಟಿರ್ತಾರೆ. ಸೊ ಅವರು ನಾನಾ ಮಾರ್ಗಗಳ ಮೂಲಕ, ಗಾಡಿಗಳ ಮೂಲಕ ಅವ್ರು ಹೋಗಿರ್ತಾರೆ. ಫ್ಲೋರಿಡಾದಿಂದ ಟರ್ಕಿಗೆ ಹೋಗಿರ್ತಾರೆ. ತುರ್ಕಿ ಹೋಗಿ ತುರ್ಕಿಯಲ್ಲಿ ಅವರು ಹಾಗಿರೋ ಬಂದಿದ್ದೀವಲ್ಲ, ತುರ್ಕಿಯಲ್ಲಿ ಸ್ವಲ್ಪ ಪ್ರಚಾರ ಮಾಡೋಣ ಅಂತ ಹೇಳಿ ನಗರ ಕೀರ್ತನೆ ಮಾಡೋಕ್ಕೆ ಹೋಗಿರ್ತಾರೆ. ಮುಂಚೆನೇ ಅವರು ಅಮೇರಿಕನ್ ಜನ, ಅವ್ರು ಪ್ರಚಾರ ಮಾಡೋಕ್ಕೆ ಅಲ್ಲಿ ಹೋದಾಗ ಅಲ್ಲಿ ತುರ್ಕಿ ಜನ ಅಂದ್ಕೋತಾರೆ ಇವರು ಕ್ರಿಶ್ಚಿಯನ್ ಮಿಷನರಿಗಳು ಬಂದಿದ್ದಾರೆ ಅಂತ ಹೇಳಿ ಅವ್ರನ್ನ ಜೈಲಿಗೆ ಹಾಕ್ಬಿಡ್ತಾರೆ. ಮತ್ತು ಎಲ್ಲ ವಿಚಾರಗಳು ಮಾಡಿ ನಂತರ ಅವ್ರನ್ನ ಬಿಡುಗಡೆ ಮಾಡ್ತಾರೆ. ಮತ್ತು ಅವರು ತುರ್ಕಿಯಿಂದ ಪಾಕಿಸ್ತಾನ ಪ್ರವೇಶ ಮಾಡ್ತಾರೆ. ಪಾಕಿಸ್ತಾನದಲ್ಲಿ ಅವ್ರು ನಗರ ಕೀರ್ತನೆ ಮಾಡಿದಾಗ ಅಲ್ಲೂ ಕೂಡ ಅನೇಕ ಜನ ವಿದ್ಯಾರ್ಥಿಗಳು ಮುಖ್ಯವಾಗಿ ಅವರೆಲ್ಲ ಅವ್ರಿಗೆ ಉಗಿತಾರೆ, ಉಗಿಯೋದು, ಕಲ್ಲೊಡೆಯೋದು ಹೀಗೆಲ್ಲ ಮಾಡಿದ್ದಾರೆ. ಹಾಗೂ ಅವರ ನೀವೆಲ್ಲ
ಭಾರತದಿಂದ ಅಥವಾ ಅಮೇರಿಕದಿಂದ ಬಂದಿರುವಂತಹ ಗೂಢಾಚಾರಿಗಳು, ಸ್ಪೈಸ್, ಇಲ್ಲ ದೇಶದ ಬಗ್ಗೆ ಏನೆಲ್ಲ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಬಂದಿದ್ದೀರಾ ಈ ವೇಷ ಹಾಕ್ಕೊಂಡು ಅಂತ ಹೇಳಿ ಅವರಿಗೆ ಬೆದರಿಸ್ತಾರೆ. ಬೇಗ ಜಾಗ ಖಾಲಿ ಮಾಡಲಿಲ್ಲ ಅಂದರೆ ಸಾಯಿಸ್ಬಿಡ್ತೀವಿ ನಿಮ್ಮನ್ನು ಅಂತ. ಆದರೂ ಕೂಡ ಅವರು ಹಿಂಜರಿಯೋದಿಲ್ಲ. ಅದೇ ಕೆಲವು ಹಿಂದೂಗಳು ಸೇರಿಬಿಟ್ಟು ಹೇಳ್ತಾರೆ, ದಯವಿಟ್ಟು ಹೊರಟೋಗ್ಬಿಡಿ, ಇಲ್ಲಿ ಜನ ಅವರು ಏನು ಮಾಡೋಕ್ಕೂ ಹಿಂಜರಿಯೋದಿಲ್ಲ, ಒಳ್ಳೆಯವರಿದ್ದೀರಾ, ದಯವಿಟ್ಟು ಈಗ ಬೇಡ, ದಯವಿಟ್ಟು ನೀವು ಹೊರಟು ಬಿಡಿ ಅಂತ ಅವರು ಒತ್ತಾಯಿಸ್ತಾರೆ. ಆದರೆ ಅವರಿಗೆ ಮನಸ್ಸಿಲ್ಲ. ಯಾಕಂತ ಹೇಳಿದ್ರೆ ಪ್ರಭುಪಾದರ ಇಚ್ಛೆ, ಪ್ರಭುಪಾದ ಹೇಳಿದರೆ ಹೋಗಬೇಕು ಅಷ್ಟೇ, ಜೀವಂತವಾಗಿದೆಯೋ ಸಾಹಿತ್ಯವೋ ಅದವ್ರಿಗೆ ಇದು ಚಿಂತನೆ ಇಲ್ಲ. ಆದರೆ ಇಲ್ಲಿ ಹಿಂದೂಗಳು ಒತ್ತಾಯ ಹಾಕೋದ್ರಿಂದ ಮತ್ತು ಅವರು ಪಾಕಿಸ್ತಾನದಿಂದ ಬಾಂಬೆಗೆ ಬರ್ತಾರೆ. ಅಷ್ಟರಲ್ಲಿ ಪ್ರಭುಪಾದ್ ಕೂಡ ಬಾಂಬೆಗೆ ಬಂದಿರ್ತಾರೆ. ಆ ಸಮಯದಲ್ಲಿ ಪ್ರಭುಪಾದರಿಗೆ ಇನ್ನೊಂದು ಕಡೆ ವಿಷಯ ಬಂದಿರುತ್ತೆ. ಇಲ್ಲಿ ಬಾಂಗ್ಲಾದೇಶ್, ಅಲ್ಲಿ ಢಾಕಾದಲ್ಲಿ ಕೆಲವು ಕೃಷ್ಣ ಭಕ್ತಾದಿಗಳನ್ನು ಸಾಯಿಸಿಬಿಟ್ರು ಅಂತ. ಸೊ ಅದರಿಂದ ಅವ್ರ ಮನಸ್ಸಲ್ಲಿ ಭಯ, ಇವರು ಬ್ರಹ್ಮಾನಂದ ಏನಾಯಿತು, ಮತ್ತು ಜಗನ್ನಿವಾಸ ಪಾಕಿಸ್ತಾನಲ್ಲಿ ಏನು ಮಾಡ್ತಾರೆ ಅಂತ ತುಂಬ ಆತಂಕ. ಏನೂ ಪತ್ರ, ಫೋನ್ ಏನೂ ಇರಲಿಲ್ಲ ಅಲ್ಲಿಂದ. ಯಾವಾಗ ಇವರಿಬ್ಬರು ಕೂಡ ಬಾಂಬೆಗೆ ಬರ್ತಾರೆ, ಪ್ರಭುಪಾದರು ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಹೋಗಿ ಅವರಿಬ್ಬರನ್ನು ಅಪ್ಕೊಂಡ್ಬಿಡ್ತಾರೆ. ಯಾವ ರೀತಿ ಎಲ್ಲ ಮಕ್ಕಳು ಕಳೆದೋಗ್ಬಿಟ್ರೆ ತಂದೆ ತಾಯಿರು ಹೇಗೆ ಪ್ರೀತಿಯಿಂದ ಅವ್ರನ್ನ ಅಪ್ಕೋತಾರೋ ಅಷ್ಟೇ ಪ್ರೀತಿಯಿಂದ ಪ್ರಭುಪಾದರು ಅವ್ರನ್ನ ಅಪ್ಕೊಂಡಿರ್ತಾರೆ. ಅನಂತರ ನೀವೆಲ್ಲ ಹಿಂದಿರುಗಿದ್ದೀರಾ, ತುಂಬ ಖುಷಿ ಆಯಿತು, ಈಗ ನೀವು ಆಫ್ರಿಕಾಗೆ ಹೋಗಿ ಅಂತ ಹೇಳಿ ನಂತರ ಬಾಂಬೆಯಿಂದ ಬ್ರಹ್ಮಾನಂದ ಸ್ವಾಮಿ ಹಾಗೂ ಜಗನ್ನಿವಾಸ ಅವರನ್ನು ಆಫ್ರಿಕಾ ಕಳಿಸಿರ್ತಾರೆ. ಸೊ ಇಲ್ಲೂ ಕೂಡ ತುಂಬ ಕಷ್ಟಕರ. ಯಾಕೆಂದರೆ ಆಫ್ರಿಕಾದಲ್ಲೂ ಕೂಡ ಅವರಿಗೆ ಇಂಗ್ಲೀಷ್ ಭಾಷೆ ಬರಲ್ಲ. ಅಲ್ಲಿಯ ಜನ ಸ್ವಾಹಿಲಿ ಭಾಷೆ, ಅಲ್ಲಿದ ಆಫ್ರಿಕನ್ ಭಾಷೆ ಮಾತಾಡ್ತಾಯಿದ್ರು. ಹಾಗೂ ಇಲ್ಲಿ ಪಾಕಿಸ್ತಾನಲ್ಲಿ ಆದಂತಹ ಒಂದು ಸನ್ನಿವೇಶದಿಂದ ಅವ್ರಿಗೂ ಭಯ ನಗರ ಕೀರ್ತನೆ ಎಲ್ಲ ಮಾಡಲಿಕ್ಕೆ. ಎಲ್ಲಿ ಸ್ವಲ್ಪ ಜನ ಹಿಂದೂಗಳು ಯಾರೆಲ್ಲ ಭಾರತದಿಂದ ಹೋಗಿ ಅಲ್ಲಿ ಸೆಟ್ಲಾಗಿದ್ದರು, ಬರೀ ಆ ಒಂದು ಜಾಗದಲ್ಲಿ ಒಂದು ಸಣ್ಣ ಶಾಖೆ ತೆರೆದು ಯಾರು ಹಿಂದೂಗಳ ಮನೆಯಲ್ಲಿ ಕೀರ್ತನೆ ಮಾಡೋದು, ಪ್ರವಚನ ಕೊಡ್ತಾಯಿದ್ರು. ಆದರೆ ಆಫ್ರಿಕನ್ ಜನರಿಗೆ ಅಷ್ಟು ಪ್ರಚಾರ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಮತ್ತು ಈಗ ಪ್ರಭುಪಾದರು ಅಂದ್ಕೊಂಡ್ರು, ನಾನು ಒಳ್ಳೆಯ ಅವಕಾಶ ಸಿಕ್ಕಿದೆ, ಅಲ್ಲಿಂದ ಅವ್ರನ್ನೂ ಹೋಗಿ ಭೇಟಿ ಆಗ್ತೀನಿ, ಮತ್ತು ಅಲ್ಲಿ ಹೆಂಗೆ ಪ್ರಚಾರ ಮಾಡಬೇಕು ಅನ್ನೋ ಸನ್ನಿವೇಶ ಗೊತ್ತಾಗುತ್ತೆ ಅಂಥೇಳಿ ನಂತರ ಪ್ರಭುಪಾದರು ಲಂಡನ್ನಿಂದ ಆಫ್ರಿಕಾಗೆ ಹೋಗ್ತಾರೆ. ನೈರೋಬಿಯಲ್ಲಿ ಲ್ಯಾಂಡ್ ಆಗ್ತಾರೆ. ಸೊ ನೈರೋಬಿಯಲ್ಲಿ ಹೋದಾಗ ಅಲ್ಲಿ ಒಬ್ಬರು ಜರ್ನಲಿಸ್ಟ್ ಕುಲ್ಭೂಷಣ್ ಅಂತ ಅವರನ್ನು ಪ್ರಶ್ನೆ ಮಾಡೋಕ್ಕೆ ಬಂದಿರ್ತಾರೆ. ಅಂತ ಕೇಳ್ತಾರೆ, ಪ್ರಭುಪಾದ್ ನಿಮ್ಮ ಉಪದೇಶಗಳು ಏನು ಉಪದೇಶ ಮಾಡ್ತಾಯಿದ್ದೀರಾ, ನಿಮ್ಮ ಒಂದು ಆಂದೋಲನದ ಉದ್ದೇಶ ಏನು ಅಂತ. ಪ್ರಭುಪಾದ್ ಹೇಳ್ತಾರೆ, ಆಧುನಿಕವಾದಂತಹ ಈ ಜಗತ್ತು ಭಗವಂತನ ಮರ್ತೋಗ್ಬಿಟ್ಟಿದೆ, ಭಗವಂತನ ಸಂಬಂಧ ಮರ್ತೋಗ್ಬಿಟ್ಟಿದ್ದಾರೆ. ಅದರಿಂದ ಅವರೆಲ್ಲರೂ ಕೂಡ ನಾನಾ ರೀತಿಯ ದುಃಖಗಳಿಗೆ ಒಳಗಾಗ್ತಾ ಇದ್ದಾರೆ, ಜಗಳ ಆಡ್ತಾ ಇದ್ದಾರೆ. ಹಿಂದೂ, ಮುಸ್ಲಿಂ, ಬುದ್ಧಿಸ್ಟ್ ಈ ರೀತಿ ನಾನಾ ವಿಭಾಗಗಳು ಮಾಡಿಕೊಂಡು ಅವರು ಆತಂಕಗೊಳಗಾಗಿದ್ದಾರೆ. ಆದ್ದರಿಂದ ನಮ್ಮ ಆನಂದ ಉದ್ದೇಶ ನಾವು ಎಲ್ಲರನ್ನೂ ಕೂಡ ಭಗವಂತನ ಜೊತೆ ಜೋಡಿಸ್ಬೇಕು. ಭಗವಂತನ ಜೊತೆ ಸಂಬಂಧ ಯಾವಾಗ ಆಗುತ್ತೆ, ಎಲ್ಲರಿಗೂ ಕೂಡ ದಿವ್ಯವಾದ ಆನಂದ ಪ್ರಾಪ್ತಿ ಆಗುತ್ತೆ. ಇದೇ ನಮ್ಮ ಉದ್ದೇಶ. ಅನಂತರ ಆಯಿತು, ಸ್ವಾಗತ ಕೆನ್ಯಾಗೆ. ಹಾಗೂ ಏನಾದರೂ ಒಂದು ಸಲಹೆ ಇದೆಯಾ ಕೆನ್ಯಾದ ನಿವಾಸಿಗಳಿಗೆ ಅಂತ ಕೇಳ್ತಾರೆ. ಪ್ರಭುಪಾದ್ ಹೇಳ್ತಾರೆ, ಎಲ್ಲರೂ ಕೂಡ ಇವತ್ತು ಸಹೋದರತೆ, ಬ್ರದರ್ಹುಡ್ ಅನ್ನೋದು ಸ್ಥಾಪನೆ ಮಾಡಬೇಕು ಅಂತ ಚಿಂತನೆ ಮಾಡ್ತಾಯಿದ್ದಾರೆ. ನಾವೆಲ್ಲರೂ ಒಂದೇ, ನಾವೆಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿದರು ಅಂತ. ಆದರೆ ಈ ಭಾವನೆ ಬರಬೇಕು ಅಂತ ಹೇಳಿದ್ರೆ ನಾವು ಕೃಷ್ಣ ಪ್ರಜ್ಞಾವಂತರಾಗಬೇಕು. ಕೃಷ್ಣ ಪ್ರಜ್ಞೆ ಒಂದೇ ನಮ್ಮನ್ನು ಸಹೋದರತೆಯನ್ನು ತರಲಿಕ್ಕೆ ಸಾಧ್ಯ ವಿಶ್ವದಲ್ಲಿ. ಆದ್ದರಿಂದ ಎಲ್ಲರೂ ಕೂಡ ಭಗವಂತ ಪ್ರಜ್ಞರಾಗಬೇಕು ಅನ್ನೋದು ಹೇಳ್ತಾರೆ. ಅದಾದ ನಂತರ ಇಲ್ಲಿ ನೈರೋಬಿಯಿಂದ ಒಂದು ಸಣ್ಣ ಏರ್ಕ್ರಾಫ್ಟ್ ಇದರಿಂದ ಅವರು ಮೊಂಬಾಸಾಗೆ ಹೋಗ್ತಾರೆ. ಮೊಂಬಾಸದಲ್ಲಿ ಸ್ವಲ್ಪ ಒಳ್ಳೆಯ ಜಾಗ, ಹೇಳಿದ ಹಾಗೆ ಸ್ವಲ್ಪ ಬಿಸಿಲಿತ್ತು, ಸಮುದ್ರ ತೀರದಲ್ಲಿ ಒಳ್ಳೆಯ ಜಾಗ, ಹಾಗೂ ಭಕ್ತಾದಿಗಳು ಕೂಡ ಏಕಾಂತದಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ತು. ಯಾಕೆಂದರೆ ಬೇರೆ ಕಡೆ ಇದ್ದರೆ ದಿನಪೂರ್ತಿ ಜನ ಏನೋ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ, ಅದರಿಂದ ದಿನಪೂರ್ತಿ ರೆಸ್ಟ್ ಇಲ್ಲ, ಮತ್ತು ರಾತ್ರಿ ಅನುವಾದ ಮಾಡುವಂಥದ್ದು ಈ ರೀತಿ ಇರೋ ಕಾರಣ ಅಲ್ಲಿ ಚೇತರಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಆದರೆ ಇಲ್ಲಿ ಏಕಾಂತದಲ್ಲಿ ಎಲ್ಲ ಸೇವಕರು ಭಕ್ತಾದಿಗಳು ಸೇವೆ ಸಲ್ಲಿಸ್ತಾಯಿದ್ರು. ಹಾಗೂ ಆಫ್ರಿಕಾದಲ್ಲಿರುವಂತಹ ಭಾರತೀಯರು ಕೂಡ ತುಂಬ ಖುಷಿಯಿಂದ
ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾಯಿದ್ರು, ಒಳ್ಳೆಯ ಆಹಾರ, ಇರಲಿಕ್ಕೆ ಜಾಗ ಎಲ್ಲ. ಅರೆ ಪ್ರಭುಪಾದರ ಚಿಂತನೆ ಇದು ಎಲ್ಲಿ ಒಂದು ಏಕಾಂತದಲ್ಲಿ ಇಲ್ಲೇನು ಪ್ರಚಾರ ಮಾಡೋಕ್ಕಾಗ್ತಾಯಿಲ್ಲ, ಯಾರೂ ಇಲ್ಲ. ಅದರಿಂದ ಅವರಿಗೆ ಮನಸ್ಸು ಅಲ್ಲಿ ಒಪ್ತಾ ಇಲ್ಲ ಅಲ್ಲಿ ಇರಲಿಕ್ಕೆ. ಸೇವೆ ಮಾಡಬೇಕು, ಸೇವೆ ಸ್ವೀಕಾರ ಮಾಡ್ಕೊಂಡಿರೋದು ಒಳ್ಳೆಯದಲ್ಲ ಅಂತ ಹೇಳಿ ಅವರು ಸನ್ಯಾಸಿಯ ಒಂದು ಗುಣ, ಸನ್ಯಾಸಿಗಳು ಹೇಗಿರಬೇಕು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಇರ್ಬೋದು ಅನೇಕ ಶಿಷ್ಯಂದ್ರು ಇರ್ಬೋದು, ಒಂದೇ ಜಾಗದಲ್ಲ ಸೇವೆ ಸಿಗ್ತಾ ಇರ್ಬೋದ್ರ ಸನ್ಯಾಸಿ ಎಲ್ಲ ಆರಾಮಾಗಿದೆ ಅಂಥೇಳಿ ಒಂದೇ ಕಡೆ ಇರಬಾರ್ದು, ಶ್ರಮ ಪಡಬೇಕು. ಇದು ಸನ್ಯಾಸ ಆಶ್ರಮದ ಉದ್ದೇಶ. ಭಗವಂತನ ಚಿಂತನೆ ಮಾಡ್ತಾ ಅವರು ಅನೇಕ ಜನರನ್ನು ಭಗವಂತನ ಜೊತೆ ಜೋಡಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಇದು ಸನ್ಯಾಸ ಆಶ್ರಮ. ಅದರಿಂದ ಅವರು ನಾನು ವಾಪಸ್ ನೈರೋಬಿಗೆ ಹೋಗೋಣ ಅಂತ ಹೇಳಿ ಮತ್ತೆ ಪುನಃ ನೈರೋಬಿಗೆ ಬಂದುಬಿಡ್ತಾರೆ. ಸೊ ನೈರೋಬಿಯಲ್ಲಿ ಇವರೆಲ್ಲ ಬ್ರಹ್ಮಾನಂದ ಪ್ರಭು, ಜಗನ್ನಿವಾಸ್ ಪ್ರಭು ಅಲ್ಲೆಲ್ಲ ಪ್ರಚಾರ ಮಾಡ್ತಾ ಇರ್ತಾರೆ. ಅವ್ರು ಕೂಡ ಖುಷಿ ಆಗುತ್ತೆ, ಪ್ರಭುಪಾದರು ಬಂದರು ಮತ್ತು ನಮಗೇನೋ ಸಹಾಯ ಆಗುತ್ತೆ. ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಪ್ರಚಾರ ಮಾಡಲಿಕ್ಕೆ. ಅನಂತರ ಅಲ್ಲಿ ಯಾರೆಲ್ಲ ಮೊದಲು ಭಾರತೀಯರಿದ್ದರು ಅವರೆಲ್ಲ ಮನೆಗಳಿಗೆ ಹೋಗ್ತಾಯಿದ್ರು. ಎಲ್ಲ ದೊಡ್ಡ ಶ್ರೀಮಂತರು ಅಲ್ಲ, ಭಾರತೀಯರು ಅಲ್ಲಿ ಸೆಟ್ಲ್ ಆದಂಥವರು, ದೊಡ್ಡ ದೊಡ್ಡ ಮನೆಗಳು, ಎಲ್ಲ ರೀತಿಯ ಐಶ್ವರ್ಯ ಎಲ್ಲ ಇತ್ತು. ಆದರೆ ಪ್ರಭುಪಾದರು ಒಂದು ಮನೆಯಲ್ಲಿ 2 ಅಥವಾ 3 ದಿವಸಕ್ಕಿಂತ ಜಾಸ್ತಿ ಇರ್ತಾ ಇರಲಿಲ್ಲ. ನಾನಿದ್ದರೆ ಮತ್ತು ಇನ್ನೊಂದು ಮನೆಗೆ ಹೋಗ್ತಾಯಿದ್ರು. ಅವರೆಷ್ಟೇ ಚೆನ್ನಾಗಿ ಸೇವೆ ಮಾಡಲಿ, ಎಲ್ಲ ರೀತಿಯ ಒಳ್ಳೆಯ ಊಟ, ನಾನಾ ರೀತಿಯ ತಿಂಡಿ ತಿನಿಸುಗಳೆಲ್ಲ ತಿನ್ನಿಸ್ತಾಯಿದ್ರು, ಆದರೂ ಕೂಡ ಆರಾಮಾಗಿರಲಿಕ್ಕೆ ಅವರಲ್ಲಿ ಇರ್ತಾ ಇರಲಿಲ್ಲ. ಇನ್ನೊಂದು ಮನೆಗೆ ಹೋಗಿಬಿಡ್ತಾಯಿದ್ರು. ಹೀಗೆ ನಮ್ಮ ಶಿಷ್ಯನಿಗೆ ತೋರಿಸ್ಕೊಡ್ತಾಯಿದ್ರು ಸನ್ಯಾಸಿ ಹೇಗಿರಬೇಕು. ಹಾಗೂ ಎಲ್ಲಿ ಹೋದರೂ ಕೂಡ ಅತಿಥಿಗಳಿಗೆ ಆತಿಥ್ಯವನ್ನು ಯಾರು ಮಾಡ್ತಾಯಿದ್ರು ಅವ್ರ ಜೊತೆ ಚೆನ್ನಾಗಿ ಮಾತಾಡುವಂಥದ್ದು. ಒಂದು ಮನೆಗೆ ಹೋಗಿದ್ದರು, ಅವರೆಷ್ಟು ದೇವಾಜಿ ಧನುಜ್. ಸೊ ಅವ್ರ ಮನೆಗೆ ಹೋದಾಗ ಅವರು ಸ್ವಾಮಿಗಳೇ ಬನ್ನಿ ಅಂಥೇಳಿ ಅವರಿಗೆ ಕೂತ್ಕೊಳ್ಳೋಕ್ಕೆ ಜಿಂಕೆ ಚರ್ಮನೂ ಕೊಡ್ತಾರೆ. ಪ್ರಭುಪಾದ ಹೇಳ್ತಾರೆ, ಜಿಂಕೆ ಚರ್ಮ ಇದು ಕಾಡಲ್ಲಿ ಕೂತ್ಕೊಂಡು ತಪಸ್ಸೆ ಮಾಡೋ ಯೋಗಿಗಳಿಗೆ, ನಾವು ವೈಷ್ಣವರು ಜಿಂಕೆ ಚರ್ಮದ ಮೇಲೆ ಕೂತ್ಕೊಳ್ಳೋದಿಲ್ಲ ಅಂತ ಹೇಳಿ ಅವರು ಆ ಜ್ಞಾನದ ಮೂಲಕ ಅದನ್ನು ಸೂಕ್ಷ್ಮವಾಗಿ ತಿರಸ್ಕಾರ ಮಾಡ್ತಾರೆ. ಸೊ ನಂತರ ಅವರೆಲ್ಲ ಪಾದಪೂಜೆ ಮಾಡ್ತಾರೆ, ಅಭಿಷೇಕ. ಸೊ ಭವಾನಂದ ಪ್ರಭು ಅವ್ರ ಜೊತೆ ಬಂದಿರ್ತಾರೆ. ಅವ್ರು ನೋಡಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಯಾವತ್ತೂ ಅವರು ಕೂಡ ಇಲ್ಲಿ ತನಕ 1965ರಿಂದ ಇವರೆಲ್ಲ ಜೊತೆಗಿದ್ದಂಥವ್ರು. 1971 6 ವರ್ಷ ಆಗಿದೆ. ಅಂದರೆ ಯಾವತ್ತೂ ಕೂಡ ಅವರಿಗೆ ಪಾದಪೂಜೆ, ಗುರುಗಳು ಪಾದಪೂಜೆ ಮಾಡಬೇಕು ಅಂತೆಲ್ಲ ಗೊತ್ತಿರಲಿಲ್ಲ. ಇಲ್ಲಿ ಭಾರತೀಯರು ಪಾದಪೂಜೆ ಮಾಡಿದಾಗ ಹಾಲಿನಿಂದ, ಕೇಸರಿಯಿಂದ, ಅರಿಶಿಣದಿಂದೆಲ್ಲ ಅಭಿಷೇಕ ಮಾಡಿದಾಗ ಅವ್ರಿಗೆ ಗುರುಗಳ ಪಾದದ ಮಹತ್ವ ಏನು, ಗುರುಗಳನ್ನು ಹೇಗೆ ನಾವು ನೋಡಬೇಕು, ಗುರುಗಳ ಪಾದ ನಾವು ಯಾವ ರೀತಿ ನೋಡಬೇಕು ಅನ್ನೋದು ಭವಾನಂದ ಪ್ರಭುಗೆ ಅರಿವಿಕೆಗೆ ಬರುತ್ತೆ. ಸೊ ಹೀಗೆ ಅವರು ಬೇರೆಯವರು ಕೂಡ ಹೇಳ್ತಾರೆ, ಈ ರೀತಿ ಆಫ್ರಿಕಾದಲ್ಲಿ ಪಾದಪೂಜೆ ಮಾಡ್ತಾಯಿದ್ದಾರೆ. ಸೊ ಪಾದಪೂಜೆ ಮಾಡಿ ಅಭಿಷೇಕ ಮಾಡಿ ಅದನ್ನು ಚರಣಾಮೃತವಾಗಿ ಅವರೆಲ್ಲ ಸ್ವೀಕಾರ ಮಾಡ್ತಾಯಿದ್ದಾರೆ. ನಾವೆಲ್ಲ ಎಷ್ಟು ವರ್ಷ ಇದ್ದರೂ ಕೂಡ ನಮಗೆ ಇದು ಮಾಡಿ ನಮ್ಮ ಅವಕಾಶ ನಾವು ಕಳ್ಕೊಂಡಿದ್ದೀವಿ. ನಾವು ಮುಂದೆ ಬಂದಾಗ ನಾವು ರೀತಿ ಅಭಿಷೇಕ ಮಾಡಬೇಕು ಅಂತೆಲ್ಲ ಬೇರೆ ಬೇರೆ ಕಡೆ ಅವರು ಸುದ್ದಿ ಹಬ್ಬಿಸ್ತಾರೆ. ಸೊ ಇಲ್ಲಿ ಪ್ರಭುಪಾದ ಹೇಳ್ತಾರೆ ತಮ್ಮ ಶಿಷ್ಯಂದ್ರಿಗೆ, ನೀವು ಕೇವಲ ಭಾರತೀಯರಿಗೆ ಪ್ರಚಾರ ಮಾಡ್ತಾ ಇದ್ದೀರಾ. ನಾವಿದು ಆಫ್ರಿಕಾ ದೇಶ, ಆಫ್ರಿಕಾಗೆ ಬಂದು ಭಾರತೀಯರಿಗೆ ಮಾತ್ರ ಪ್ರಚಾರ ಮಾಡಿದ್ರೆ ಸರಿಯಿರಲ್ಲ, ಆಫ್ರಿಕಾ ಜನಕ್ಕೂ ಕೂಡ ನಾವು ಪ್ರಚಾರ ಮಾಡಬೇಕು. ಆದರೆ ಅವ್ರ ಶಿಷ್ಯಂದ್ರ ಹೇಳ್ತಾರೆ, ಇಲ್ಲಿರೋ ಜನರಿಗೆ, ಲೋಕಲ್ ಜನರಿಗೆ ಅಷ್ಟು ದುಡ್ಡಿಲ್ಲ, ತುಂಬ ಬಡತನ. ಎಲ್ಲ ಬ್ರಿಟಿಷರು ಬಂದು, ಆ್ಯಕ್ಚುಲಿ ಆಫ್ರಿಕಾ ದೇಶ ತುಂಬ ಶ್ರೀಮಂತಿಕೆಯ ಒಂದು ದೇಶ ಅದು. ಪ್ರಾಚೀನದಲ್ಲಿ ಬ್ರಿಟಿಷರು ಬರಲಿಕ್ಕಿಂತ ಮುಂಚೆ ಅಲ್ಲೆಲ್ಲ ದೊಡ್ಡ ದೊಡ್ಡ ಒಂದು ಕೋಟೆಗಳಿತ್ತು, ರಾಜರು ಆಳ್ವಿಕೆ ಮಾಡ್ತಾಯಿದ್ರು. ಇವತ್ತು ಕೂಡ ಅದೆಲ್ಲ ಏನು ಆರ್ಕಿಯಾಲಜಿ ಇದರಲ್ಲಿದೆ ಅದು. ಬ್ರಿಟಿಷರು ಬಂದಾಗಲೇ ಸಂಸ್ಕೃತಿಯನ್ನು ಬೆಳೆದಿಲ್ಲ. ಎಲ್ಲ ದೇಶದಲ್ಲೂ ಕೂಡ ಅಲ್ಲಿಯ ಒಂದು ಜನರು ಸಂಸ್ಕೃತರಾಗಿ ಭಕ್ತಿ ಭಾವನೆ ಎಲ್ಲ ಇರ್ತಾಯಿತ್ತು. ಬ್ರಿಟಿಷರು ಬಂದು ಎಲ್ಲವನ್ನು ಸರ್ವನಾಶ ಮಾಡಿ ನಂತರ ಅವರ ಒಂದು ಚಿಂತನೆಗಳನ್ನು ಹಾಕಿ ನಾವು ಬಂದ ಮೇಲೇ ಸಂಸ್ಕಾರ ಬಂದಿದ್ದು ಅಂತ ಹೇಳಿ ಅವರು ಪ್ರಚಾರ ಮಾಡಿದ್ರು. ಹೀಗೆ ಎಲ್ಲೆಲ್ಲ ಬ್ರಿಟಿಷರು ಹೋದರು, ಅಲ್ಲಿನ ಏನು ಸಂಸ್ಕಾರ ಇತ್ತು ಅದೆಲ್ಲ ನಾಶ ಮಾಡಿದ್ರು ಮತ್ತು ತಮ್ಮದೇ ಆದಂಥ ಚಿಂತನೆಗಳು ಬಿತ್ತಿ ಸೊ ನಾವೇ ಶ್ರೇಷ್ಠರು ಅನ್ನೋಂಥ ಭಾವನೆಯನ್ನು ಅವರು ಬೆಳೆಸಿದ್ರು. ಹಾಗೆ ಆಫ್ರಿಕಾ ಕೂಡ ದೊಡ್ಡ ಶ್ರೀಮಂತಿಕೆಯ ದೇಶ, ಅಲ್ಲಿನ ಜನ ತುಂಬ ಒಳ್ಳೆಯ ಗುಣಗಳು ಇದ್ದಂಥವರು. ಆದರೆ ಬ್ರಿಟಿಷರ ಒಂದು ಪ್ರಭಾವದಿಂದ ಎಲ್ಲರೂ ಅನಾರೋಗ್ಯ, ಬಡತನ ಹೀಗೆ ಲೂಟಿ ಮಾಡಿ
ಅವರು ಅಲ್ಲಿನ ರೋಗಗಳನ್ನು, ಯುರೋಪಿಂದ ರೋಗಗಳನ್ನು ಆಫ್ರಿಕಾಕ್ಕೆ ತಂದು ಅಲ್ಲಿನ ಏನು ಲೋಕಲ್ ಜನ ಇದೆ ಅದರಿಂದ ಒದ್ದಾಡ್ಬಿಟ್ಟು ಸಾಯೋದು ಇದೆಲ್ಲ ಆಗಿತ್ತು. ಪ್ರಭುಪಾದೆಲ್ಲ ಹೇಳಿದ್ರು, ಹೀಗೆಲ್ಲ ಆಗಿದೆ, ಅಂದರೆ ನಾವು ಬ್ರಿಟಿಷ್ ಥರ ಇರಬಾರ್ದು, ನಾವು ಕೃಷ್ಣ ಪ್ರಜ್ಞೆ ಭಕ್ತಾದಿಗಳು, ನಾವು ಇವರ ನಿಜವಾದ ಆಸ್ತಿ ಏನಿತ್ತು, ಅವರು ಕೃಷ್ಣ ಪ್ರಜ್ಞೆಯಲ್ಲಿದ್ದಂಥವರು, ಅವ್ರನ್ನ ತಿರ್ಗಾ ಪುನಃ ಎತ್ತಬೇಕು ಅನ್ನುವಂತಹ ಚಿಂತನೆ ಹೇಳ್ತಾರೆ. ಅದರಿಂದ ದಯವಿಟ್ಟು ನೀವು ಇಲ್ಲಿನ ಜನರಿಗೆ ಕೃಷ್ಣ ಪ್ರಜ್ಞೆ ಕೊಡಬೇಕು. ಸೊ ಹೇಗೆ ಮಾಡೋದು? ಆಯಿತು, ನಮ್ಮ ಶಾಖೆ ಏನಿದೆ ಆ ಶಾಖೆದು ಬಾಗಿಲು ತೆಗೀರಿ, ನೀವು ಒಳಗಡೆ ಬಾಗಿಲು ಮುಚ್ಚಿ ಪೂಜೆ ಮಾಡಬೇಡಿ, ಬಾಗಿಲು ತೆಗೀರಿ, ಯಾರೆಲ್ಲ ಹೋಗ್ತಾರೆ ಬರಲಿ, ಬರೋರು ಬರಲಿ, ಚೆನ್ನಾಗಿ ಕೀರ್ತನೆ ಮಾಡೋಣ, ಚೆನ್ನಾಗಿ ಪ್ರಸಾದ ಕೊಡೋಣ, ಇದು ನಮ್ಮ ಉದ್ದೇಶ ಇಲ್ಲಿ ಆಫ್ರಿಕಾದಲ್ಲಿ ಅಂತ. ಸೊ ಹಾಗೆಯೇ ಮರು ದಿವಸ ಎಲ್ಲ ಬಾಗಿಲುಗಳನ್ನು ತೆಗೆದುಬಿಡ್ತಾರೆ, ಗೇಟ್ಗಳನ್ನ ತೆಗೆದುಬಿಟ್ಟು ದೊಡ್ಡ ಕೀರ್ತನೆ ನಡೆಯುತ್ತೆ, ಆರತಿ ಆಗುತ್ತೆ. ದಾರಿಯಲ್ಲಿ ಜನ ನೋಡ್ತಾ ಇರ್ತಾರೆ, ನಡೆಯುವಂಥವರು ಯಾರೆಲ್ಲ ಓಡಾಡ್ತಾ ಇದ್ದು, ಭಿಕ್ಷುಕರು, ಇನ್ಯಾರೋ ಸಣ್ಣ ಪುಟ್ಟ ಜನ, ಗಾಡಿ ಓಡಿಸೋರು, ಟಾಂಗ ಓಡಿಸೋರು, ಅವರೆಲ್ಲರೂ ಕೂಡ ಬರ್ತಾರೆ, ಏನೋ ನಡೀತಾ ಇದೆ ಹೋಗೋಣ ಅಂತ ಹೇಳಿ ಎಲ್ಲ ಬರ್ತಾರೆ. ತುಂಬ ಚೆನ್ನಾಗಿ ಕೀರ್ತನೆ ಆಗ್ತಾರೆ, ಅವರು ಕೂಡ ಭಾಗವಹಿಸ್ತಾರೆ. ಯಾಕೆಂದರೆ ಈ ಕೀರ್ತನೆ ಅನ್ನುವಂಥದ್ದು ದೇಶ ವಿದೇಶಗಳು ಎಲ್ಲರೂ ಕೂಡ ಆಕರ್ಷಣೆ ಆಗುವಂತಹ ಒಂದು ಚಟುವಟಿಕೆ. ಬೇರೆ ಬೇರೆ ಭಾಷೆ ಇರ್ಬೋದು, ಆದರೆ ಸಂಗೀತ ಅನ್ನುವಂಥದ್ದು ಎಲ್ಲ ಕಡೆ ಇದೆ. ಆ ಸಂಗೀತ ಆನಂದ ಕೊಡುತ್ತೆ. ಜೊತೆಯಲ್ಲಿ ಇದು ಭಗವಂತನ ನಾಮದಲ್ಲಿ ಸಂಗೀತ ಮಾಡುವಂಥದ್ದು ನಿಶ್ಚಯವಾಗಿ ಹೃದಯಕ್ಕೆ ಆನಂದ ಕೊಡುತ್ತೆ. ಹೀಗೆ ಅವರೆಲ್ಲ ಜನ ಬಂದು ಕೀರ್ತನೆಯಲ್ಲಿ ಭಾಗವಹಿಸ್ತಾರೆ. ಭಾಷೆ ಗೊತ್ತಾಗಲಿಲ್ಲ, ಮಂತ್ರಗಳು ಗೊತ್ತಾಗಲಿಲ್ಲ, ಆದರೂ ಕೂಡ ಚಪ್ಪಾಳೆ ತಟ್ಟುತ್ತಾ ಕುಣಿತಾ ಇದ್ರು, ಮಾಡಿದ್ರು. ಅನಂತರ ಪ್ರಭುಪಾದರಿಗೆ ವಿಷಯ ಸಿಗುತ್ತೆ, ಎಲ್ಲ ಪೂರ್ತಿ ಹಾಲ್ ಫಿಲ್ ಆಗಿಬಿಟ್ಟಿದೆ, ಜನ ಆಫ್ರಿಕನ್ ಜನ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಆಯಿತು ಅಂತ ಹೇಳಿ ಬಂದು ಪ್ರಭುಪಾದರು ಪ್ರವಚನ ಕೊಡ್ತಾರೆ. ಅಲ್ಲಿರೋ ಜನರಿಗೆ ಭಾಷೆ ಅರ್ಥ ಆಗಲಿಲ್ಲ, ಅರೆ ಕೂತ್ಕೊಂಡು ಕೇಳಿಸ್ಕೊಂಡು ಏನೋ ಹೇಳ್ತಾರೆ, ಯಾರೋ ಸ್ವಾಮಿ ಬಂದಿದ್ದಾರೆ ಏನೋ ಹೇಳ್ತಾ ಇದ್ದಾರೆ ಅಂತ. ಚೆನ್ನಾಗಿ ಕೀರ್ತನೆ ಚೆನ್ನಾಗಿತ್ತು, ಸುಮ್ಮನೆ ಕೂತ್ಕೊಂಡ್ರು, ಕೇಳಿಸ್ಕೊಂಡ್ರು. ಅಂತರ ಎಲ್ಲರೂ ಕೂಡ ಪ್ರಸಾದ ವಿತರಣೆ ಮಾಡಿದ್ರು, ಎಲ್ಲರಿಗೂ ಪ್ರಸಾದ ಕೊಡಿ ಅಂತ. ಆಗ ಈ ಎಲ್ಲ ಭಾರತೀಯ ಜನ ಯಾರೆಲ್ಲ ಇದು ನೋಡಿದವ್ರಿಗೆ ಆಶ್ಚರ್ಯ ಆಯಿತು. ಸೊ ಹೇಗೆ ಸ್ವಾಮೀಜಿ ಬಂದು ಈ ಜನಕ್ಕೂ ಕೂಡ ಕೃಪೆ ಕೊಡ್ತಾ ಇದ್ದಾರೆ, ನಾವಿಷ್ಟು ಸೇವೆ ಮಾಡಿದ್ವಿ, ಆಯಿತು ಆರಾಮಾಗಿರ್ಬೋದು ಅಂತ ಅವ್ರು ಚಿಂತನೆ ಮಾಡಲಿಲ್ಲ. ಇಲ್ಲ, ಈ ಜನಕ್ಕೂ ಕೂಡ ಕೊಡಬೇಕು, ಅವರೆಲ್ಲ ಬಡವರು, ಕಾಯಿಲೆ ಹಿಡಿದಂಥವರು, ಅವ್ರನ್ನ ಬಿಡಲಿಲ್ಲ, ಅವ್ರನ್ನ ಸೇರಿಸ್ಕೋಬೇಕು ಅಂತ ಭಾವನೆ ಇರಲಿಲ್ಲ ಅಂಥೇಳಿ ಅವ್ರಿಗೂ ಖುಷಿ ಆಯಿತು. ಮತ್ತು ಅವರು ಕೂಡ ಮುಂದಾಗ್ತಾರೆ, ನಾವೇನು ಸೇವೆ ಮಾಡ್ಬೋದು ನಿಮಗೋಸ್ಕರ ಅಂತ. ನನಗೆ ಅವ್ರ ಮನಸ್ಸಲ್ಲಿ ಬಂತು, ಈ ವ್ಯಕ್ತಿ ಸುಮ್ಮನೆ ಯಾವುದೋ ಸಾಧಾರಣ ವ್ಯಕ್ತಿ ಅಲ್ಲ, ತಿಂದ್ಕೊಂಡು ಹೋಗೋಕ್ಕೆ ಬಂದಿಲ್ಲ, ದುಡ್ಡು ಮಾಡ್ಕೊಳಕ್ಕೆ ಹೋಗೋಕ್ಕೆ ಬಂದಿಲ್ಲ. ಯಾಕಂದರೆ ಜನರಿಗೆ ಅನ್ಕೊಳ್ಳೋ ಸನ್ಯಾಸಿಗಳು, ಸಾಧು ವ್ಯಕ್ತಿಗಳು ಅಂತ ಹೇಳಿದ್ರೆ ಮನೆಗೆ ಬಂದರೆ ಇವ್ರು ನಮ್ಮಿಂದ ದುಡ್ಡು ತೊಗೊಳಕ್ಕೆ ಹೋಗಿ ಬಂದಿದ್ದಾರೆ, ಈ ರೀತಿ ಭಾವನೆ ಇರ್ತಾಯಿತ್ತು. ಆದರೆ ಈ ವ್ಯಕ್ತಿ ಕೇವಲ ದುಡ್ಡು ಒಂದೇ ಎಲ್ಲ ತೊಗೊಳ್ಳೋದು ಬೇಕು, ಆದರೆ ಆ ದುಡ್ಡಿಂದ ಸರಿಯಾದ ಉಪಯೋಗ ಆಗುತ್ತೆ ಈ ವ್ಯಕ್ತಿ ಕೊಟ್ಟರೆ ಅಂತ ಹೇಳಿ ಅವರು ಸಮರ್ಪಣೆ ಮಾಡಿದ್ರು. ಪ್ರಭುಪಾದ ಎಲ್ಲರಿಗೂ ಇದು ಉಪದೇಶ ಕೊಟ್ಟರು, ನೀವೆಲ್ಲರೂ ಕೂಡ ಇನ್ನು ಮುಂದೆ ಈ ಎಲ್ಲ ಹಿಂದೂಗಳು ಯಾರೆಲ್ಲ ಆಫ್ರಿಕಾದಲ್ಲಿದ್ದೀರಾ, ನೀವೆಲ್ಲರೂ ಕೂಡ ಹಣ ಖರ್ಚು ಮಾಡಬೇಕು, ಫ್ರೀಯಾಗಿ ಪುಸ್ತಕಗಳನ್ನು ಈ ಆಫ್ರಿಕನ್ ಜನರು ಕೊಡಬೇಕು, ಫ್ರೀಯಾಗಿ ಊಟ ಕೊಡಿಸ್ಬೇಕು, ಇದು ನಿಮ್ಮ ಕೆಲಸ. ಹೀಗೆ ನೀವು ದಾನ ಮಾಡೋದ್ರಿಂದ, ಹಾಗೂ ಇಲ್ಲಿ ಮಂದಿರದಲ್ಲಿ ಎಲ್ಲ ಸೇವೆಗಳಿಗೆ ಆಫ್ರಿಕನ್ ಜನ ಇರಬೇಕು, ನೀವಿಲ್ಲಿ ಯಾರೂ ಕೆಲಸ ಮಾಡೋ ಹಾಗಿಲ್ಲ. ಇದು ಆಫ್ರಿಕಾ ದೇಶ, ಇದು ಆಫ್ರಿಕಾದಿರೋಂಥ ಮಂದಿರ, ಅದಕ್ಕೆ ಆಫ್ರಿಕನ್ ಜನರಿಗೆ ಮೊದಲು ನಾವು ಪ್ರಾಮುಖ್ಯತೆ ಕೊಡಬೇಕು. ನೀವೆಲ್ಲರೂ ಕೂಡ ಮುಂದೆ ನಿಂತು ಅವರ ಮುಖಾಂತರ ಸೇವೆಗಳನ್ನು ಮಾಡಿಸ್ಬೇಕು, ಹಾಗೂ ಅವರಿಗೆ ಭಕ್ತಿ ಅನ್ನೋದು ಕೊಡಬೇಕು. ಅದನ್ನು ಪ್ರಭುಪಾದರು ಅವರಿಗೆ ಆದೇಶ ಕೊಡ್ತಾರೆ. ನಂತರ ಪ್ರಭುಪಾದ ಹೇಳ್ತಾರೆ, ಬನ್ನಿ ಇಲ್ಲಿ ನಗರ ಕೀರ್ತನೆ ಮಾಡೋಣ ಅಂತ. ಆವಾಗಲೇ ಅವರೆಲ್ಲ ಬ್ರಹ್ಮಾನಂದ ಸ್ವಾಮಿ ಅವರೆಲ್ಲ ಹೇಳ್ತಾರೆ, ನಮಗೆ ಪಾಕಿಸ್ತಾನ ಹಿಂಗೆ ಆಗಿತ್ತು, ಮತ್ತು ಇಲ್ಲಿಯ ಜನ ಹೆಂಗೋ ಏನೋ ಗೊತ್ತಿಲ್ಲ, ಇಲ್ಲ ಪರವಾಗಿಲ್ಲ ಮಾಡೋಣ ಅಂತ ಹೇಳಿ, ಮತ್ತು ಅಲ್ಲಿ ಕಮಕುಂಜಿ ಪಾರ್ಕ್ ಅಂತಿರುತ್ತೆ, ಅಲ್ಲಿ ದೊಡ್ಡ ಪಾರ್ಕಲ್ಲಿ ಕೀನ್ಯಾದಲ್ಲಿ. ಸೊ ಅದರಿಂದ ಹೇಗೆ ನ್ಯೂಯಾರ್ಕ್ ಹೋಗಿದ್ದಾಗ ಮೊದಲ ಬಾರಿ ಟಾಮ್ಕಿನ್ಸನ್ ಸ್ಕ್ವೇರ್ ಪಾರ್ಕಲ್ಲಿ ಕೀರ್ತನೆ ನಡೀತೋ, ಹಾಗೆ ಎಲ್ಲ ಭಕ್ತಾದಿಗಳು ಹೋಗಿ ಕೀರ್ತನೆ ಮಾಡಿದಾಗ ಅಲ್ಲಿ 1000 ಜನ ಬಂದು ಸೇರ್ಕೊಂಡ್ಬಿಡ್ತಾರೆ. ಎಲ್ರಿಗೂ ಅಮೇರಿಕಾದಿಂದ ಎಲ್ಲ ಶಿಷ್ಯನಿಗೆ ಅದೇ ನೆನಪು ಬರುತ್ತೆ, 7-8 ವರ್ಷಗಳ ಹಿಂದೆ ಅಮೇರಿಕಾದಲ್ಲಿ ಹೇಗೆ ಕೀರ್ತನೆ ಆಗಿ ಜನರು ಬಂದಿದ್ರೋ, ಅದೇ ರೀತಿ ಇಲ್ಲಿ ಆಫ್ರಿಕಾದಲ್ಲೂ ಕೂಡ ಕೀನ್ಯಾದಲ್ಲಿ ಜನ ಬಂದಿದ್ದಾರೆ ಅಂತ ಹೇಳಿ ಅವರು ಕೂಡ ದೊಡ್ಡ ಕೀರ್ತನೆ ಆಗುತ್ತೆ, ಪ್ರಸಾದ ವಿತರಣೆ ಆಗುತ್ತೆ, ಎಲ್ಲರೂ ಖುಷಿ ಆಗುತ್ತೆ, ಪ್ರಚಾರ ನಡೀತಾ ಇದೆ ಈಗ ಆಫ್ರಿಕಾದಲ್ಲಿ ಅಂತ. ನಂತರ ಅಲ್ಲಿ ಭಕ್ತಾದಿಗಳು ನೈರೋಬಿ ಯೂನಿವರ್ಸಿಟಿ ಅಲ್ಲಿನ ಒಂದು ಕಾಲೇಜಲ್ಲಿ ಹೋಗಿ ಅಲ್ಲೆಲ್ಲ ಮಾತಾಡಿಬಿಟ್ಟು, ಇಲ್ಲಿನ ವಿದ್ಯಾರ್ಥಿಗಳಿಗೆ ನಮ್ಮ ಸ್ವಾಮಿಗಳು ಒಂದು ಪ್ರವಚನ ಕೊಡ್ತಾರೆ ಅಂತ ಪರ್ಮಿಷನ್ ತೊಗೊಂಡು ಅಲ್ಲಿ ಎಲ್ಲ ಜನರಿಗೂ ಸುದ್ದಿಯನ್ನು ಹಬ್ಬಿಸ್ತಾರೆ ವಿದ್ಯಾರ್ಥಿಗಳಿಗೆ. ಸೊ ಅಲ್ಲಿ ದೊಡ್ಡ ಸಮೂಹ ಆಗುತ್ತೆ, ಸುಮಾರು 2000 ವಿದ್ಯಾರ್ಥಿಗಳು ಬಂದುಬಿಡ್ತಾರೆ. ಕಂಪ್ಲೀಟ್ ಆಡಿಟೋರಿಯಂ ಏನಿದೆ ಅದು ತುಂಬ್ಕೊಂಬಿಟ್ಟಿರುತ್ತೆ. ಇನ್ನೂ ಬಾಗಿಲು ಹೊರಗಡೆ ಕಿಟಕಿಯಿಂದ ಎಲ್ಲ ಜನ ಮಕ್ಕಳು ನುಗ್ಗಿ ನೋಡ್ತಾ ಇರ್ತಾರೆ, ಏನು ಸ್ವಾಮಿಗಳು ಏನು ಹೇಳ್ತಾರೆ ಅಂತ. ಪ್ರಭುಪಾದರು ಅಲ್ಲಿ ಬಂದು ಮೊದಲು ಕೀರ್ತನೆ ಆಗುತ್ತೆ, ಅನಂತರ
ಒಬ್ಬರು ಶಿಷ್ಯಂದರು ಭೂತ ಭಾವನ ದಾಸ ಅಂತ, ಆಫ್ರಿಕಾದವರು, ಆಫ್ರಿಕಾ ಭಾಷೆ ಗೊತ್ತಿರುತ್ತೆ, ಸ್ವಾಹಿಲಿ ಭಾಷೆ. ಸೊ ಅವರು ಸ್ವಾಗತ ಮಾಡ್ತಾರೆ ಹರಾಂಬೆ ಅಂತ. ಸೊ ಹರಾಂಬೆ ಅಂತ ಹೇಳಿದ್ರೆ ಎಲ್ಲರಿಗೂ ಸ್ವಾಗತ. ಸೊ ಆಫ್ರಿಕನ್ ಭಾಷೆಯಲ್ಲಿ ಸ್ವಾಗತ ಮಾಡಿ ಅನಂತರ ಪ್ರಭುಪಾದರು ಹೇಳ್ತಾರೆ, ಸಮಸ್ತ ಜಗತ್ತು, ಆಫ್ರಿಕಾ ಎಲ್ಲರೂ ಕೂಡ ನಾವು ಅಮೇರಿಕನ್ ಥರ ಆಗಬೇಕು ಅಂತ ನೀವೆಲ್ಲ ನಿಮ್ಮಲ್ಲಿ ಆಸಕ್ತಿ ಜಾಸ್ತಿ ಇದೆ. ವಿಶ್ವದಲ್ಲಿ ಎಲ್ಲ ಜನರು ಹಂಗೆ ಆಸಕ್ತಿ ಪಡ್ತಾ ಇದ್ದಾರೆ, ನೀವು ಕೂಡ ಆಫ್ರಿಕನ್ ಜನರು ಕೂಡ ಆಸಕ್ತಿ ಪಡ್ತಾ ಇದ್ದೀರ. ಆದರೆ ಈ ಯುರೋಪಿಯನ್ ಜನ ಏನು ಮಾಡ್ತಾ ಇದ್ದಾರೆ, ಈ ಅಮೇರಿಕನ್ ಜನ ಏನು ಮಾಡ್ತಾ ಇದ್ದಾರೆ, ಅವರು ಬಾಯ್ ಬಡ್ಕೊಳ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಅಲ್ಲಿನ ಒಂದು ಸಂಸ್ಕೃತಿ ಏನಿತ್ತು, ಮುಂಚೆ ಏನಿತ್ತು, ಅಲ್ಲಿನ ಒಂದು ರೋಮನ್ ಎಂಪೈರ್ ಅಥವಾ ಇನ್ನೇನೋ ಎಂಪೈರ್ಗಳೆಲ್ಲ ಬೇರೆ ಬೇರೆ ಕಡೆ ಇತ್ತು, ಅದೆಲ್ಲವೂ ಕೂಡ ನಾಶ ಆಗಿದೆ. ನಾಶ ಆಗ್ಬಿಟ್ಟು ಈಗ ಪ್ರಾಣಿಗಳ ಹಾಗೆ, ನಾಯಿ ಬೆಕ್ಕುಗಳ ಹಾಗೆ ಅವರು ಬದುಕ್ತಾ ಇದ್ದಾರೆ. ಇವತ್ತಿನ ದಿವಸ ದೊಡ್ಡ ಆಟಮ್ ಬಾಂಬ್ ಮಾಡಿದ್ದಾರೆ. ಈ ಆಟಮ್ ಬಾಂಬ್ ಒಂದು ದಿವಸ ಹಾಕ್ತಾರೆ, ಯುದ್ಧ ಆಗುತ್ತೆ, ಆಟಮ್ ಬಾಂಬ್ ಬೀಳುತ್ತೆ. ಬಿದ್ದಾಗ ಏನಾಗುತ್ತೆ, ಎಲ್ಲವೂ ಕೂಡ ಸರ್ವನಾಶ ಆಗುತ್ತೆ. ಆದ್ದರಿಂದ ನೀವೆಲ್ಲ ಆಫ್ರಿಕನ್ ಜನ ಬುದ್ಧಿವಂತರು, ನೀವು ಇದೇ ರೀತಿ ಹೋಗಬಾರ್ದು. ಈ ಜೀವನ, ಮನುಷ್ಯ ಜೀವನ ಅನ್ನುವಂಥದ್ದು ತುಂಬ ಅಮೂಲ್ಯವಾದಂತಹದ್ದು. ಆದ್ದರಿಂದ ಈ ಮನುಷ್ಯ ಜೀವನದ ಒಂದು ಮಹತ್ವವನ್ನು ನೀವು ತಿಳ್ಕೋಬೇಕು. ಮನುಷ್ಯ ಜನ್ಮ ಇರುವಂಥದ್ದು ಬಾಂಬ್ಗಳು ಮಾಡಲಿಕ್ಕಲ್ಲ ಅಥವಾ ಇಂದ್ರಿಯ ಭೋಗಿಸ್ಲಿಕ್ಕಲ್ಲ. ಈ ಜೀವನ ಇರುವಂಥದ್ದು ನಾವು ಕೃಷ್ಣ ಪ್ರಜ್ಞಾವಂತರಾಗಲಿಕ್ಕೆ. ನಾವು ನಮ್ಮ ಮನುಷ್ಯ ಜನ್ಮದ ಒಂದು ಪ್ರಾಮುಖ್ಯತೆಯನ್ನು ಅರ್ಥಕೋಬೇಕು ಹಾಗೂ ಭಗವಂತನ ಚಿಂತನೆಯಲ್ಲಿ ನಾವು ತೊಡಗಬೇಕು. ಇದೇ ಈ ಕೃಷ್ಣ ಪ್ರಜ್ಞಾ ತತ್ವ ಅಂತ ಹೇಳಿ ಅವರು ಪೂರ್ಣಗೊಳಿಸ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಖುಷಿಯಿಂದ ಚಪ್ಪಾಳೆ ತಡ್ತಾರೆ. ಸೊ ಯಾರೊಬ್ಬ ವ್ಯಕ್ತಿ ಪ್ರಥಮ ಬಾರಿಗೆ ಭಗವಂತನ ಚಿಂತನೆ ಮಾಡಬೇಕು ಅಂತ ಪ್ರೇರಣೆ ಕೊಡ್ತಾ ಇದ್ದಾರೆ, ಇದೆಲ್ಲ ಮರೆತು ಹೋಗಿದ್ರು. ಸೊ ನಂತರ ಇನ್ನೊಂದು ಕಡೆ TV ಶೋ ಮ್ಯಾಂಬೋಲಿಯೋ ಅಂತ ಅಲ್ಲಿನ ಆಫ್ರಿಕನ್ ದೇಶದಲ್ಲಿ ಇಂಟರ್ವ್ಯೂ ಮಾಡೋರು ಕರೀತಾರೆ, ಬನ್ನಿ ಸ್ವಾಮಿ ನಮ್ಮ TV ಶೋ ಅಲ್ಲಿ ಇಂಟರ್ವ್ಯೂ ಮಾಡ್ತೀವಿ ಅಂತ. ಸೊ ಹಾಗೆ ಪ್ರಭುಪಾದರು ಅಲ್ಲಿ ಸ್ಟುಡಿಯೋಗೆ ಹೋಗಿರ್ತಾರೆ. ಜೊತೆಯಲ್ಲಿ ಎಲ್ಲ ಶಿಷ್ಯಂದರು ಕೃಷ್ಣಂದು, ಚೈತನ್ಯ ಮಹಾಪ್ರಭುಗಳದ್ದು ಫೋಟೋ ಎಲ್ಲ ತೊಗೊಂಡು ಅಲ್ಲಿ ಹಿಂದೆ ಗೋಡೆ ಮೇಲೆ ಹಾಕಿರ್ತಾರೆ. ಸೊ ಇಂಟರ್ವ್ಯೂ ಆಗ್ತಾ ಇರಬೇಕಾದ್ರೆ ಪ್ರಭುಪಾದ ಹೇಳ್ತಾರೆ, ಸೊ ಇದು ಚೈತನ್ಯ ಮಹಾಪ್ರಭು ಸ್ವಯಂ ಕೃಷ್ಣ ಪ್ರಕಟವಾಗಿರುವಂಥದ್ದು, ಹಾಗೂ ಅವನ ಶಿಷ್ಯಂದರು ಇವರೆಲ್ಲ ಪಂಚತತ್ವ, ಚೈತನ್ಯ, ನಿತ್ಯಾನಂದ, ದ್ವೈತ, ಗದಾಧರ, ಶ್ರೀವಾಸ. ಆಗ ಇಂಟರ್ವ್ಯೂರ್ ಕೇಳ್ತಾನೆ, ಇವರೆಲ್ಲ ಯಾಕೆ ಬೆಳ್ಳಕ್ಕಿದ್ದಾರೆ ಅಂತ. ಯಾಕಂದರೆ ಅಲ್ಲಿ ಆಫ್ರಿಕಾ ದೇಶದಲ್ಲಿ ಇದೆಲ್ಲ ರೇಸಿಸಮ್ ಅಂತ ಹೇಳಿದ್ರೆ, ಅಲ್ಲಿ ಬ್ರಿಟಿಷರು ಮುಂಚೆ ಬಂದಾಗ ಬೆಳ್ಳಗಿರೋರಿಗೆಲ್ಲ ಬೇರೆ ವ್ಯವಸ್ಥೆಗಳು, ಇಲ್ಲ ಆಫ್ರಿಕನ್ ಜನ ಎಲ್ಲ ಕರ್ರಗಿರೋರು, ಇವರೆಲ್ಲ ನೀಚ ಜನ, ಹೀಗೆ ಏನಾಗಿತ್ತು, ಅವ್ರನ್ನ ಒಂಥರ ಕೆಳಗೆ ತುಳಿದ್ಬಿಟ್ಟಿದ್ರು ಬ್ರಿಟಿಷರು. ಅದರಿಂದ ಆಫ್ರಿಕನ್ ಜನರಿಗೆ ಅವ್ರ ಮೇಲೆ ದ್ವೇಷ, ಬಿಳಿ ಜನರ ಕಂಡ್ರೆ ದೇಶ, ಇವ್ರು ಯಾರೋ ಬೇರೆ ಜನ, ನಮ್ಮನ್ನು ತುಳಿದಾಕೋಗಿ ಬರುವಂಥ ಜನ ಇವರು ಅಂತ ಭಾವನೆ ಅವ್ರ ಮನಸ್ಸಲ್ಲಿ ಮೂಡಿತ್ತು. ಅದಕ್ಕೆ ಅವನು ಇಂಟರ್ವ್ಯೂ ಕೇಳ್ತಾರೆ, ಇವರೆಲ್ಲ ಬೆಳ್ಳಗಿದ್ದಾರಲ್ಲ, ಸೊ ಇವರೆಲ್ಲ ಈ ಏನು ಯುರೋಪ್ ಜನ ಅಂತ ಅವ್ರ ಮನಸ್ಸಲ್ಲಿ ಬಂದಿರುತ್ತೆ. ಪ್ರಭುಪಾದ ಹೇಳ್ತಾರೆ, ಆ ಥರ ಅಂತೇನಿಲ್ಲ, ಭಗವಂತ ಭಾರತದಲ್ಲಿ ಎಲ್ಲ ಬಣ್ಣದ ಜನ ಇದ್ದಾರೆ, ಬೆಳ್ಳಗಿರೋರು ಇದ್ದಾರೆ, ಕರ್ರಗಿರೋರು ಇದ್ದಾರೆ, ಬ್ರೌನ್ ಇರೋರು ಇದ್ದಾರೆ, ಎಲ್ಲ ಕಲರ್ ಜನನೂ ಇದ್ದಾರೆ ಭಾರತದಲ್ಲಿ, ಅದೇನಿದೆ ಅಂತ ಏನಿಲ್ಲ, ಇವ್ರು ಬೆಳ್ಳಗಿದ್ದಾರೆ ಅಷ್ಟೇ ಅಂತ ಹೇಳ್ತಾರೆ. ಅನಂತರ ಪ್ರಭುಪಾದ ಹೇಳ್ತಾರೆ, ಈ ಮಧ್ಯದಲ್ಲಿರುವಂಥವ್ರು ಚೈತನ್ಯ ಮಹಾಪ್ರಭು, ಇವರು ಭಗವಂತ ಅಂತ ಹೇಳ್ತಾರೆ. ಆಗ ಇಂಟರ್ವ್ಯೂರ್ ಹೇಳ್ತಾನೆ, ಸಾಧ್ಯನೇ ಇಲ್ಲ, ಅವನು ಮನುಷ್ಯ ಥರ ಕಾಣ್ತಾ ಇದ್ದಾನೆ, ಹಿಂಗೆ ಇದ್ದಾನೆ, ಅವನು ಹೆಂಗೆ ಭಗವಂತ ಆಗ್ಲಿಕ್ಕೆ ಸಾಧ್ಯ ಅಂತ. ಪ್ರಭುಪಾದಕ್ಕೆ ಸಿಟ್ಟು ಬರುತ್ತೆ, ಭಗವಂತ ಮನುಷ್ಯನಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ವೇನೋ? ಯಾವಾಗ ನಾವು ಯಾವುದಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಭಗವಂತ ಆಗೋದಿಲ್ಲ. ಭಗವಂತ ಅಂದರೆ ಎಲ್ಲವೂ ಮಾಡ್ಲಿಕ್ಕೆ ಸಾಧ್ಯ ಅವನು, ಇದು ಭಗವಂತನ ಗುಣ ಅಂತ ಹೇಳಿ ಸ್ವಲ್ಪ ಪ್ರಭುಪಾದರು ಜೋರಾಗಿ ಹೇಳ್ತಾರೆ. ಯಾಕೆ ಮನುಷ್ಯನಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ? ಶಾಂತಿ ಅನ್ನುವಂಥದ್ದು ಕೇವಲ ಕೃಷ್ಣ ಪ್ರಜ್ಞೆಯಿಂದ ಮಾತ್ರ ಸಾಧ್ಯ. ಆದ್ದರಿಂದ ನಾವೆಲ್ಲರೂ ಕೂಡ ಆ ಕೃಷ್ಣನ ಪ್ರೀತಿಯುತ ಸೇವೆಯಲ್ಲಿ ತೊಡಗಬೇಕು. ಈ ಸೇವೆಯಲ್ಲಿ ತೊಡಗಿದಾಗ ಮಾತ್ರ ನಿಜವಾಗಿ ವ್ಯಕ್ತಿಗೆ, ಅವನ ಮನಸ್ಸಿಗೆ, ಆತ್ಮಕ್ಕೆ ಶಾಂತಿ ಸಿಗುವಂಥದ್ದು, ತೃಪ್ತಿ ಸಿಗುವಂಥದ್ದು. ಆದ್ದರಿಂದ ನಾವು ಇಲ್ಲಿ ಬಂದಿದ್ದೇವೆ ಜನರಿಗೆ ಎಚ್ಚರಗೊಳಿಸಲಿಕ್ಕೆ, ಜ್ಞಾನ ಕೊಡಲಿಕ್ಕೆ. ನಾವು ಹಿಂದೂಗಳು, ಭಾರತೀಯರು ಅಥವಾ ಆಫ್ರಿಕನ್ ಜನ ಅಂತ ಭೇದ ಭಾವ ಮಾಡ್ತಾ ಇಲ್ಲ. ಎಲ್ಲರೂ ಜೀವಾತ್ಮ, ಎಲ್ಲರೂ ಭಗವಂತನ ಅಂಶಗಳು. ನಾವು ಮರ್ತೋಗಿದ್ದೀವಿ, ನಾವು ಅದನ್ನು ಮತ್ತೆ ಪುನರ್ಜೀವಗೊಳಿಸ್ಲಿಕ್ಕೆ ಬಂದಿದ್ದೀವಿ, ಎಚ್ಚರಗೊಳಿಸಿಪಡಿಸ್ತಾ ಇದ್ದೀವಿ. ಆದ್ದರಿಂದ ನಮ್ಮ ಒಂದು ಶಾಖೆಗಳು ಕೇವಲ ಭಾರತದಲ್ಲಿ ಒಂದೇ ಇಲ್ಲ, ನಮ್ಮ ಶಾಖೆಗಳು ಯುರೋಪಲ್ಲಿದೆ, ಅಮೆರಿಕದಲ್ಲಿದೆ, ಏಷ್ಯಾದಲ್ಲಿದೆ, ಆಸ್ಟ್ರೇಲಿಯಾದಲ್ಲಿದೆ, ಹಾಗೂ ಎಲ್ಲ ಕಡೆ ನಗರ ಕೀರ್ತನೆ ಮಾಡ್ತಾಯಿದ್ದೀವಿ.
ಈ ಹರೇ ಕೃಷ್ಣ ಅಂತ ಜಪಿಸ್ತಾ ಇದ್ದೀವಿ. ಅನೇಕ ಜನ ಆಫ್ರಿಕನ್ ಜನ ಯಾರು ಅಮೆರಿಕದಲ್ಲಿದ್ದಾರೆ ಅವರು ಕೂಡ ನಮ್ಮ ಶಿಷ್ಯಂದ್ರಾಗಿದ್ದಾರೆ, ಭಕ್ತಾದಿಗಳಾಗಿದ್ದಾರೆ, ಕೃಷ್ಣ ಪ್ರಜ್ಞೆ ಅವರು ಪಾಲನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ನೀವು ಕೂಡ ಆಫ್ರಿಕಾದಲ್ಲಿ ಇದನ್ನು ಸ್ವೀಕಾರ ಮಾಡಿ. ಇದನ್ನು ಸ್ವೀಕಾರ ಮಾಡೋದ್ರಿಂದ ನೀವು ಖುಷಿಯಾಗಿರ್ತೀರ. ವಿಶ್ವದ ಎಲ್ಲ ಕಡೆ ಯಾರೆಲ್ಲ ಸ್ವೀಕಾರ ಮಾಡಿದ್ದಾರೆ ಅವರು ಸಂತೋಷವಾಗಿದ್ದಾರೆ ಅಂತ ಹೇಳಿ ಅಲ್ಲಿ ಇಂಟರ್ವ್ಯೂ ಪೂರ್ಣ ಆಗುತ್ತೆ. ನಂತರ ಇಲ್ಲಿ ತಾಂಜೇನಿಯಾ, ತಾಂಜೇನಿಯಾ ಗೌರ್ಮೆಂಟ್ ಇನ್ನೊಂದು ಆಫ್ರಿಕನ್ ದೇಶ, ಅದು ಆಫ್ರಿಕನ್ ಕಾಂಟಿನೆಂಟಲ್ಲಿ. ಅವರು ಘೋಷಣೆ ಮಾಡ್ತಾರೆ, ಸರ್ಕಾರ ಹೇಳುತ್ತೆ ಇನ್ನು 10 ವರ್ಷಗಳಲ್ಲಿ ಯಾರ್ದು ಸ್ವಂತ ಆಸ್ತಿ ಅಂತ ಇರೋದಿಲ್ಲ, ಎಲ್ಲವೂ ಕೂಡ ಸರ್ಕಾರದ ಆಸ್ತಿ. ಈ ರೀತಿ 10 ವರ್ಷದಲ್ಲಿ ಎಲ್ಲರನ್ನೂ ಸರ್ಕಾರದ ಆಸ್ತಿ ಅಂತ ನಾವು ಕಬ್ಜಾ ಮಾಡ್ಕೋತೀವಿ ಅಂತ ಘೋಷಣೆ ಆಗುತ್ತೆ. ಅದು ಪೇಪರಲ್ಲಿ ಬಂದಿರುತ್ತೆ. ಶಿಷ್ಯಂದರು ಹೇಳ್ತಾರೆ ಪ್ರಭುಪಾದ ಈ ರೀತಿ ತಾಂಜೇನಿಯಾ ಗೌರ್ಮೆಂಟ್ ಈ ರೀತಿ ಮಾಡ್ತಾ ಇದೆ ಅಂತ. ಆಗ ಪ್ರಭುಪಾದ ಹೇಳ್ತಾರೆ ಇದು ಅಸುರ ಗೌರ್ಮೆಂಟ್, ಇದು ಹೀಗೆ ಅಂತಲ್ಲ, ಹಲವಾರು ವರ್ಷಗಳ ಹಿಂದೆ ಸತ್ಯಯುಗದಲ್ಲೂ ಕೂಡ ಒಬ್ಬ ವ್ಯಕ್ತಿ ಇದ್ದ, ವೇಣ ಅಂತ. ವೇಣ ಕೂಡ ಏನು ಮಾಡಿದ್ದ, ಎಲ್ಲವೂ ನಂದು, ಭಗವಂತ ಇಲ್ಲ, ನನ್ನನ್ನೇ ಭಗವಂತ ಅಂತ ಪೂಜಿಸಬೇಕು ಅಂತ ಹೇಳಿ ಆ ವೇಣ ಎಲ್ಲ ಕಡೆ ಪೂಜೆ ಮಾಡೋದು, ಭಗವಂತನ ವಿಷ್ಣು ಪೂಜೆ ಎಲ್ಲ ನಿಲ್ಲಿಸ್ಬಿಟ್ಟಿದ್ದ. ಕೆಲವು ವೇಣ ಪೂಜೆ ಮಾಡೋದು ಮಾತ್ರ, ಯಾರಾದರೂ ವಿರೋಧ ಮಾಡಿದ್ರೆ ಒಂದು ಸಾಯಿಸ್ಬಿಡ್ತಾ ಇದ್ದ. ಹೀಗೆ ವೇಣ ತುಂಬ ಕ್ರೂರಿಯಾಗಿದ್ದ. ಕೆಲವು ಸಂತರು ಸಾಧರು ಹೋಗಿ ಬುದ್ಧಿವಾದ ಹೇಳ್ತಾರೆ, ನೋಡಿ ಹಿಂಗೆ ಮಾಡಬಾರ್ದು, ವಿಷ್ಣು ಭಕ್ತಿ ಮಾಡಬೇಕು ಅಂತೆಲ್ಲ ಉಪದೇಶ ಮಾಡಿದಾಗ ವೇಣ ಅವ್ರನ್ನೂ ಕೂಡ ನಿಂದನೆ ಮಾಡ್ತಾನೆ, ಬಾಯಿಗೆ ಬಂದಾಗ ಬೈತಾನೆ. ಆಗ ಎಲ್ಲ ಆ ಬ್ರಾಹ್ಮಣರು ಸೇರಿಬಿಟ್ಟು ಅವರು ಒಂದು ಶಾಪ ಹಾಕ್ತಾರೆ. ಶಾಪ ಹಾಕಿದಾಗ ವೇಣ ಸತ್ತೋಗ್ಬಿಡ್ತಾನೆ. ಹೀಗೆ ನಾವು ಕೂಡ ಈ ದಿವಸ ಇಂತಹ ಸರ್ಕಾರವನ್ನು ಬಿಡಬಾರ್ದು. ಇಲ್ಲಿ ಪ್ರಭುಪಾದ ಹೇಳ್ತಾ ಇದ್ದಾರೆ, ಭಕ್ತರು ಅಂತ ಹೇಳಿದ್ರೆ ಸುಮ್ಮನೆ ಏನೇ ಕ್ರೂರಿ ಆದರೂ ಕೂಡ ಸ್ವೀಕಾರ ಮಾಡಿಕೊಂಡು ಸುಮ್ಮನೆ ಇರೋದು ಭಕ್ತರ ಲಕ್ಷಣ ಅಲ್ಲ. ಯಾಕೆಂದರೆ ಶಾಸ್ತ್ರದಲ್ಲಿ ಕೂಡ ಭಕ್ತಾದಿಗಳು ಇಂತಹ ಕ್ರೂರತ್ವಕ್ಕೆ ವಿರೋಧ ಮಾಡಿದ್ದಾರೆ ಹಾಗೂ ಸರ್ಕಾರಗಳನ್ನು ಬದಲಾಯಿಸಿದ್ದಾರೆ. ವೇಣನ ತೆಗೆದಾಕ್ಬಿಟ್ಟು ನಂತರ ಪೃಥು ಮಹಾರಾಜನ ರಾಜನಾಗಿ ಮಾಡ್ತಾರೆ. ಹಾಗೆಯೇ ಶೂರರು ವೀರರು ಕೂಡ ಆಗಿರಬೇಕು. ಅರ್ಜುನ ಇದ್ದ, ಹನುಮಂತ ಇದ್ದ, ಇವರೆಲ್ಲೂ ಕೂಡ ವೈಷ್ಣವರು, ಆದರೆ ಅವರು ವೈಷ್ಣವ ಯೋಧರು, ಧರ್ಮಕ್ಕೋಸ್ಕರ ಹೋರಾಟ ಮಾಡಿದಂಥವ್ರು, ಕೃಷ್ಣ ನಿರ್ದೇಶನದಲ್ಲಿ ಕೃಷ್ಣ ಹೇಳಿದಾಗೆ ಮಾಡಿದಂಥವ್ರು. ಹಾಗೆಯೇ ನಾವು ಕೂಡ ಈ ಮಾರ್ಗದಲ್ಲಿ ರಾಜಕೀಯ ಇದಿರಲಿ, ವೈಷ್ಣವರು ಅಲ್ಲೂ ಕೂಡ ಇರಬೇಕು. ಭಕ್ತಾದಿಗಳು ಅಂತ ಹೇಳಿದ್ರೆ ಎಲ್ಲ ಬಿಟ್ಬಿಟ್ಟು ಕೇವಲ ಆಶ್ರಮದಲ್ಲಿ ಕೂತ್ಕೊಳ್ಳೋರು ಮಾತ್ರ ಭಕ್ತಾದಿಗಳು ಅಂದರೆ ಆಗೋದಿಲ್ಲ. ಸರ್ಕಾರ ನಡೆಸೋರು ಕೂಡ ಭಕ್ತರಾಗಬೇಕು. ಶ್ರೀಲ ಭಕ್ತಿನಾಥ ಠಾಕೂರ್ ಅವ್ರು ಹೇಳ್ತಾಯಿದ್ರು, ಶ್ರೀಲ ಭಕ್ತಿನಾಥ ಠಾಕೂರ್ ಯೋಚನೆ ಮಾಡ್ತಾಯಿದ್ರು, ಯಾವಾಗ ದೇಶದ ಕೋರ್ಟ್ಗಳಲ್ಲಿ ಜಡ್ಜ್ಗಳು, ಪೊಲೀಸರು ಇವರೆಲ್ಲೂ ಕೂಡ ತಿಲಕ ಹಚ್ಕೊಂಡು ಬರ್ತಾರೆ, ಆಗ ನಾವು ಯಶಸ್ವಿ ಅಂತ ಹೇಳ್ಬೋದು ಇಂಥ ಶ್ರೀಲ ಭಕ್ತಿನಾಥ ಠಾಕೂರ್ ಹೇಳ್ತಾಯಿದ್ರು. ಆದ್ದರಿಂದ ನಾವು ಕೂಡ ಈ ಮಾರ್ಗದಲ್ಲಿ ನಡಿಬೇಕು. ಎಲ್ಲ ಒಂದು ಶಾಖೆಗಳಲ್ಲಿ ನಾವು ಹೋಗಬೇಕು. ನನ್ನ ಒಂದು ಗುರುಬಾಯಿಗಳು, ಪ್ರಭುಪಾದ ಹೇಳ್ಕೊತಾರೆ, ನನ್ನ ಗುರುಬಾಯಿಗಳು ಅವರು ಕೇವಲ ನಾವು ಗುಡಿ ಕಟ್ಟಿಸ್ಬೇಕು ಮತ್ತು ನಾವು ಸಂಗ್ರಹಣೆ ಮಾಡಬೇಕು, ತಿನ್ನಬೇಕು, ಆರಾಮಾಗಿರಬೇಕು ಅಂತ ಚಿಂತನೆ ಮಾಡ್ತಾಯಿದ್ರು. ಅದರಿಂದ ಅವರು ಅಷ್ಟು ಯಶಸ್ವಿ ಆಗಲಿಲ್ಲ. ಇದಕ್ಕಿಂತ ಮುಂಚೆನೂ ನನ್ನ ಗುರುಗಳು ಕಳಿಸಿದ್ರು, ಕೆಲವು ಭಕ್ತಾದಿಗಳನ್ನು ಕಳಿಸಿದ್ರು, ಹೋಗಿ ಪ್ರಚಾರ ಮಾಡಿ ಅಂತ. ಅರೆ ಅವ್ರ ತಲೆಯಲ್ಲಿ ಅದಿರಲಿಲ್ಲ. ಆಯಿತು, ನನಗೊಂದು ಜಾಗ ಬೇಕು, ಜನ ನನಗೆ ದಾನ ತಂದು ಕೊಡಬೇಕು, ನಮ್ಗೆ ಸ್ವಲ್ಪ ಅನ್ನ ಎಲ್ಲ ಇರಬೇಕು ಅಂತ ಚಿಂತನೆ ಮಾಡಿರೋ ಕಾರಣ ಅವರು ಯಶಸ್ವಿ ಆಗಿಲ್ಲ. ನಾವು ಕೃಷ್ಣ ಪ್ರಜ್ಞಾವಂತರು, ನಾವು ಪ್ರಚಾರ ಮಾಡಬೇಕು. ಇದೇ ಸಮಾಧಿ. ಸಮಾಧಿ ಅಂದರೆ ಹೋಗಿ ಕೂತ್ಕೊಂಡು ಬಂಟಿಯಾಗಿ ಕೂತ್ಕೊಂಡು ತಪಸ್ಸೆ ಮಾಡೋದು ಸಮಾಧಿ ಅಲ್ಲ. ಕೃಷ್ಣ ಭಕ್ತಿ ಜೀವನ ಇರೋ ತನಕ ಜಗತ್ತಿಗೆ ಕೃಷ್ಣ ಭಕ್ತಿಯನ್ನು ಕೊಡಬೇಕು. ಇದೇ ಸಮಾಧಿ, ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿರುವಂತಹದ್ದು. ಚೈತನ್ಯ ಚರಿತಾಮೃತದಲ್ಲಿ ಹೇಳಲಾಗಿದೆ, ಕಲಿಕಾಲೇರ ಧರ್ಮ ಕೃಷ್ಣನಾಮ ಸಂಕೀರ್ತನ, ಕೃಷ್ಣ ಶಕ್ತಿ ವಿನಾ ನಾಹ್ಯತಾರ ಪರಿವರ್ತನ. ಕಲಿಯುಗದ ಧರ್ಮ ಏನು? ಕೃಷ್ಣನಾಮ ಸಂಕೀರ್ತನ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ನಾಮ ಸಂಕೀರ್ತನೆಯನ್ನು ಪ್ರಚಾರ ಮಾಡೋದೇ ಈ ಕಲಿಯುಗದ ಧರ್ಮ. ಅದರಿಂದ ನಾವು ಧರ್ಮದ ಪಾಲನೆ ಮಾಡ್ತಾ ಇದ್ದೀವಿ, ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಈ ಕೀರ್ತನೆಯನ್ನು ಜನರಿಗೆ ನೀಡಲಿಕ್ಕೆ ಮುಂದಾಗಬೇಕು. ಹಾಗೂ ಯಾರು ಮುಂದಾಗ್ತಾರೆ ಅವರಿಗೆ ಭಗವಂತ ಕೃಪೆ ತೋರಿಸ್ತಾನೆ. ಆಗ ಕೃಷ್ಣ ಕೃಪೆ ಕೊಟ್ಟಾಗ ಇನ್ನೂ ಪ್ರಚಾರ ಅನ್ನೋದು ಬೆಳೀತಾ ಹೋಗುತ್ತೆ. ಕೃಷ್ಣನ ಕೃಪೆ ಇಲ್ಲದೆ ಯಾರೂ ಕೂಡ ಪ್ರಚಾರ ಮಾಡಲಿಕ್ಕೆ ಆಗೋದಿಲ್ಲ. ಕೃಷ್ಣ ಕೃಪೆ ಸಿಗಬೇಕು ಅಂತ ಹೇಳಿದ್ರೆ ನಾವು ಸತತವಾಗಿ
ಕನಿಷ್ಠವಾಗಿ 16 ಮಾಲೆ ಹರಿಕೃಷ್ಣ ಮಹಾಮಂತ್ರ ಜಪಿಸಬೇಕು, ಕೃಷ್ಣ ಕೃಪೆ ಪಡ್ಕೋಬೇಕು, ಆ ಕೃಷ್ಣನ ಭಕ್ತಿಯ ಪ್ರಚಾರವನ್ನು ಮಾಡಬೇಕು. ಸೊ ಹೀಗೆ ಪ್ರಭುಪಾದರು ಸತತವಾಗಿ ಅವರು ಸಂಚಾರ ಮಾಡ್ತಾಯಿದ್ರು, ಪುಸ್ತಕಗಳ ಅನುವಾದ ಮಾಡ್ತಾಯಿದ್ರು. ನಾವೆಲ್ಲ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬಿಟ್ರೆ ಆಯ್ತು, ಇವತ್ತು ರೆಸ್ಟ್, 2 ದಿವಸ ರೆಸ್ಟ್, ಜ್ವರ ಬಂತು, ಅದು ಬಂತು ಅಂತ. ಆದರೆ ಪ್ರಭುಪಾದರು ಇಲ್ಲೆಲ್ಲ ಬೇರೆ ಬೇರೆ ದೇಶಗಳಿಗೆ ಪ್ರಚಾರ ಮಾಡ್ತಾಯಿದ್ದಾರೆ. ಹೊಸ ಜಾಗ, ಹೊಸ ಒಂದು ಆಹಾರ, ಎಲ್ಲ ಕಡೆ ಒಂದೇ ಆಹಾರ ಅಲ್ಲ, ಅಲ್ಲಿನ ಒಂದು ಆಹಾರ. ಆದರೂ ಕೂಡ ಅವರು ಪ್ರಚಾರ ಮಾಡ್ತಾಯಿದ್ರು, ಶಾಖೆಗಳನ್ನು ತೆರಿತಾಯಿದ್ರು, ಭಕ್ತಾದಿಗಳಿಗೆ ಸಮಯ ಕೊಟ್ಟು ಅವ್ರ ಜೊತೆ ಮಾತಾಡ್ತಾಯಿದ್ರು, ಶಿಷ್ಯನನ್ನು ಮಾಡ್ತಾಯಿದ್ರು. ನಾನಾ ವಿಷಯಗಳ ಬಗ್ಗೆ ಅವರು ಚರ್ಚೆ ಮಾಡ್ತಾಯಿದ್ರು. ಅವರು ಮುಸ್ಲಿಂ ಅದು ಅಲ್ಲಿನ ಒಬ್ಬ ಅಧ್ಯಕ್ಷ ಇರಲಿ, ಅಥವಾ ಕ್ರಿಶ್ಚಿಯನ್ ಅಲ್ಲಿ ಪೋಪ್ ಇರಲಿ, ಫಾದರ್ ಇರಲಿ, ಅಥವಾ ಯಾವುದೋ ದೊಡ್ಡ ಕಾರ್ಖಾನೆಯ ಮಾಲೀಕ ಇರಲಿ, ಎಂತೆಂಥ ವ್ಯಕ್ತಿಗಳು ಬಂದರೂ ಕೂಡ ಅವರಿಗೆ ಕೃಷ್ಣ ಭಕ್ತಿಯನ್ನು ಪ್ರಭುಪಾದರು ನೀಡ್ತಾಯಿದ್ರು. ಆದ್ದರಿಂದ ಅವರನ್ನು ಶಕ್ತ್ಯಾವೇಶವೇ ಅವತಾರ ಎಂದು ನಾವು ಕರಿತೀವಿ. ಅನಂತರ ಪ್ರಭುಪಾದರು ಅವರ ಚಿಂತನೆ ಆಫ್ರಿಕಾದಲ್ಲಿದ್ದರೂ ಕೂಡ ಇನ್ನು ಬೇರೆ ಬೇರೆ ಕಡೆ ಹೆಂಗೆ ಪ್ರಚಾರ ಮಾಡಬೇಕು ಅಂತ ಪ್ರಯತ್ನ ನಡೀತಾ ಇದೆ. ಜೊತೆಯಲ್ಲಿ ಭಾರತದಲ್ಲಿ ದೊಡ್ಡ ಮಂದಿರ ಮಾಡಬೇಕು, ಇಲ್ಲಿ ಒಂದು ಇಚ್ಛೆ ಇತ್ತು. ಭಾರತದಲ್ಲಿ ಮಾಯಾಪುರದಲ್ಲಿ, ವೃಂದಾವನದಲ್ಲಿ ಹಾಗೂ ಬಾಂಬೆಯಲ್ಲಿ ಮಂದಿರ ಆಗಬೇಕು ಅನ್ನೋಂಥ ಇಚ್ಛೆಯಿಂದ ಅನೇಕ ಭಕ್ತಾದಿಗಳನ್ನು ಅಮೆರಿಕದಿಂದ ಭಾರತಕ್ಕೆ ಕಳಿಸಿದರು. ಮತ್ತು ಪ್ರಭುಪಾದರು ಕೂಡ ಭಾರತಕ್ಕೆ ಬರ್ತಾರೆ. ಈಗ ಆಫ್ರಿಕಾದಿಂದ, ನೈರೋಬಿಯಿಂದ 1971 ಮಾರ್ಚಲ್ಲಿ ಇಲ್ಲಿ ಬಂದಿರ್ತಾರೆ. ಹಾಗೂ ಅವರ ಇಚ್ಛೆ, ನನ್ನ ಗುರುಗಳು ಇಚ್ಛೆ ಪಟ್ಟಿದ್ದರು, ಶ್ರೀಲ ಭಕ್ತಿಸಿದ್ಧಾಂತ ಠಾಕೂರ, ಶ್ರೀಲ ಭಕ್ತಿವಿನೋದ ಠಾಕೂರ ಇಚ್ಛೆ ಪಟ್ಟಿದ್ದರು, ಮಾಯಾಪುರದಲ್ಲಿ ನಮ್ಮದೇ ಆದಂಥ ಒಂದು ದೊಡ್ಡ ಮಂದಿರ ಆಗಬೇಕು. ಯಾಕೆ ಮಂದಿರ ಆಗಬೇಕು? ಇಲ್ಲಿ ಒಂದು ದೊಡ್ಡ ಮಂದಿರ ಆದರೆ ವಿಶ್ವದಲ್ಲಿರುವಂಥ ಎಲ್ಲ ಜನ, ಅಮೇರಿಕನ್, ರಷ್ಯನ್, ಕೊರಿಯಾ, ಜಪಾನ್ ಎಲ್ಲ ಜನ ಬಂದು ಇಲ್ಲಿ ಹರಿಕೃಷ್ಣ ಮಹಾಮಂತ್ರದ್ದು ಕಲಿಬೇಕು. ಅದರಿಂದ ಒಂದು ದೊಡ್ಡ ಮಂದಿರ ಮಾಡಬೇಕು. ಪ್ರಭುಪಾದರು ಕೇವಲ ಕನಸುಗಳನ್ನು ಕಾಳೋದು ಒಂದೇ ಅಲ್ಲ, ಕನಸುಗಳನ್ನು ನೆರವೇರಿಸುವಂತಹ ವ್ಯಕ್ತಿ ಕೂಡ ಆಗಿತ್ತು. ಅನೇಕರು ಕನಸು ಕಾಣ್ತಾರೆ. ಪ್ರಭುಪಾದ ಹೇಳ್ತಾಯಿದ್ರು, ಕನಸು ಅನೇಕ ಜನ ಕಾಣ್ತಾರೆ. ಈಗ ಒಬ್ಬ ಮಡಕೆ ಮಾಡೋನಿದ್ದ. ಮಡಕೆ ಮಾಡೋನು ಹೆಂಗೋ ಸ್ವಲ್ಪ ಬಡತನ ಜಾಸ್ತಿ ಆಗಿಬಿಟ್ಟಿತ್ತು, ಮತ್ತು ಏನೋ ಎಲ್ಲ ಕಳ್ಕೊಂಬಿಟ್ಟಿದ್ದ, ಏನೋ ಹಣನೆಲ್ಲ ಕಳ್ಕೊಂಬಿಟ್ಟಿದ್ದ ಬೇರೆ ದುಶ್ಚಟದಲ್ಲಿ. ಮತ್ತು ಪುನಃ ಎಲ್ಲಿಂದನೋ ಅಲ್ಪ ಸ್ವಲ್ಪ ಅಲ್ಲಿಂದ ಸ್ವಲ್ಪ ಮಣ್ಣು ತೊಗೊಂಬಿಟ್ಟು ಸ್ವಲ್ಪ ಮಡಕೆಗಳು ಮಾಡ್ತಾನೆ. ಸೊ ಮಡಕೆಗಳು ಮಾಡಿಬಿಟ್ಟು ಅದ್ರ ಮಧ್ಯದಲ್ಲಿ ಮಲ್ಕೊಂಬಿಟ್ಟು ಕನಸು ಕಾಣ್ತಾನೆ. ನಾನು ಹೋಗಿ ಮಡಕೆಗಳನ್ನ ಮಾರಿದ್ದೀನಿ, ಮಾಡಿದ್ಮೇಲೆ ನನಗೆ ತುಂಬ ಲಾಭ ಸಿಕ್ತು. ಲಾಭದಿಂದ ಇನ್ನೂ ಜಾಸ್ತಿ ಮಣ್ಣನ್ನು ಖರೀದಿ ಮಾಡಿ ಜಾಸ್ತಿ ಮಡಿಕೆಗಳು ಮಾಡಿದೆ. ಮತ್ತು ಅದನ್ನು ಮಾರಾಟ ಮಾಡಿ ಇನ್ನೂ ಜಾಸ್ತಿ ನಂಗೆ ಲಾಭ ಸಿಕ್ತು. ಮತ್ತು ಒಂದು ದೊಡ್ಡ ಗಾಡಿ ತೊಗೊಂಡೆ. ನಾವು ಗಾಡಿಯಲ್ಲಿ ತೊಗೊಂಡು ಮಡಿಕೆಗಳನ್ನು ಮಾರಾಟ ಮಾಡಿದೆ. ಮತ್ತು ಇದನ್ನು ಇನ್ನೂ ಜಾಸ್ತಿ ಲಾಭ ಸಿಕ್ತು. ಅದರಿಂದ ಒಂದು ದೊಡ್ಡ ಮನೆ ಮಾಡಿಕೊಂಡೆ. ಮತ್ತು ಇನ್ನೂ ಜಾಸ್ತಿ ಮಡಿಕೆ ಮಾಡಿದೆ, ಇನ್ನೂ ಜಾಸ್ತಿ ಲಾಭ ಸಿಕ್ತು. ಮತ್ತು ನಾನು ಮದುವೆ ಆದೆ. ಮತ್ತು ಮದುವೆ ಆದಮೇಲೆ ಆ ಹೆಂಡತಿ ಬಂದು ನನ್ನ ಕಾಲನ್ನು ಒತ್ತುತ್ತಾ ಇರ್ತಾಳೆ. ಕಾಲು ಒತ್ತಾ ಇರ್ಬೇಕಾದ್ರೆ ಸರಿ ಕಾಲು ಒತ್ತಲಿಲ್ಲ ಅಂತ ಹೇಳಿದ್ರೆ ನಾನೇನು ಮಾಡ್ತೀನಿ, ಜಾಡ್ಸ್ ಅವಳಿಗೆ ಒದಿತೀನಿ ಅಂತ ಹೇಳಿ ಕಾಲೆತ್ತು ಒದಿತಾನೆ. ಹಿಂಗೆ ಕನಸಲ್ಲಿ ಕಾಲೆತ್ತು ಒದ್ದಿದಾಗ ಇಲ್ಲಿ ನೇರವಾಗಿ ಕಾಲೆತ್ತು ಒದಿತಾನೆ. ಅಲ್ಲೇನು 4-5 ಮಡಿಕೆಗಳು ಮಾಡಿತ್ತು, ಅದನ್ನು ಕೂಡ ಒಡೆದು ಚೂರು ಮಾಡಿಬಿಡ್ತಾನೆ. ಹೀಗೆ ಅನೇಕ ಜನ ಕನಸು ಅದ್ಭುತವಾಗೆಲ್ಲ ಕಾಣ್ತಾರೆ, ನಾನು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಆದರೆ ಏನೂ ಕೂಡ ಕಾರ್ಯಗತ ಮಾಡೋದಿಲ್ಲ, ಸೋಂಬೇರಿಗಳ ಥರ. ಸೊ ತಿನ್ನೋದು, ಮಲ್ಕೊಳ್ಳೋದು, ಕನಸು ಕಾಣೋದು. ಸೊ ಈ ರೀತಿ ನಾವು ಮಾಡೋಕ್ಕೆ ಹೋಗಬಾರ್ದು. ಕನಸುಗಳನ್ನು ನೆರವೇರಿಸಲಿಕ್ಕೆ ಒಂದೊಂದು ಹೆಜ್ಜೆ ಹಾಕಬೇಕು. ಹೆಜ್ಜೆ ಹಾಕಿದಾಗ ಅದು ನೆರವೇರುತ್ತೆ. ಪ್ರಯತ್ನ ಮಾಡಿದಾಗ ಭಗವಂತ ಕೃಪೆ ಕೊಡ್ತಾನೆ. ಸೊ ಹೀಗೆ ಪ್ರಭುಪಾದರು ಭಗವಂತನ ಚಿಂತನೆ ಹಾಗೂ ಗುರುಗಳ ಚಿಂತನೆಯಿಂದ ಅವರು ಮುಂದಾಗ್ತಾಯಿದ್ರು. ಹಾಗೆ ಅವರು ಶಿಷ್ಯಂದರು ಕೂಡ ಹಾಗೇನೆ ಪ್ರಭುಪಾದರು ದೊಡ್ಡ ದೊಡ್ಡ ಕನಸುಗಳನ್ನು ಕೊಡ್ತಾಯಿದ್ರು ಶಿಷ್ಯನಿಗೆ. ನೀವು ಹೀಗೆ ಮಾಡಬೇಕು, ಈ ರೀತಿ ಪ್ರಚಾರ ಮಾಡಬೇಕು, ಈ ರೀತಿ ಮಂದಿರಗಳನ್ನು ಮಾಡಬೇಕು ಅಂತ ಹೇಳಿ ಪ್ರಚಾರ ಮಾಡ್ತಾಗೆ ಅವ್ರ ಶಿಷ್ಯಂದರು ಕೂಡ ಅಷ್ಟೇ ಉತ್ಸಾಹದಿಂದ ಪ್ರಚಾರ ಮಾಡ್ತಾಯಿದ್ರು. ಹಾಗೆ ತಮಾಲ್ ಕೃಷ್ಣ ಮಹಾರಾಜ್ ಅವರನ್ನು ಕಳಿಸಿದ್ರು, ಇಲ್ಲಿ ಮಾಯಾಪುರಕ್ಕೆ ಹೋಗಿ ನೀವು ಜಾಗ, ನಮ್ಮದೇ ಅದು ಜಾಗ ಬೇಕು, ಹೇಗಾದ್ರು ಮಾಡಿ ಜಾಗ ಪಡ್ಕೊಂಬರಬೇಕು ಅಂತ ತುಂಬ ಸಮಯದಿಂದ ಪ್ರಯತ್ನ ಮಾಡ್ತಾ ಇರ್ತಾರೆ. ಮತ್ತು ಒಂದು ದಿವಸ ತಮಾಲ್ ಕೃಷ್ಣ ಮಹಾರಾಜ್ ಓಡ್ ಬಂದು ಪ್ರಭುಪಾದಿಗೆ ಹೇಳ್ತಾರೆ, ಪ್ರಭುಪಾದ್ ನಮಗೆ ಜಾಗ ಸಿಕ್ತು, ನಮ್ಮದೇ ಆದ ಜಾಗ ಇದೆ ಇಲ್ಲಿ ಮಾಯಾಪುರದಲ್ಲಿ ಅಂತ. ತುಂಬ ಖುಷಿಯಾಗುತ್ತೆ ಪ್ರಭುಪಾದರಿಗೆ. ಅನಂತರ ಇಲ್ಲಿ ಲಂಡನ್ಗೆ ಹೋಗಿರ್ತಾರೆ ಪ್ರಭುಪಾದ್. ಮತ್ತು ಲಂಡನ್ನಲ್ಲಿ ಹೋದ್ಮೇಲೆ ಪ್ರಭುಪಾದ್ ಹೇಳ್ತಾರೆ, ಆಯಿತು ನಮ್ಮ ಇಲ್ಲಿ ಮಾಯಾಪುರದಲ್ಲಿ ಜಾಗ ಸಿಕ್ಕಿದೆ, ಈಗಲ್ಲಿ ಭೂಮಿ ಪೂಜೆ ಮಾಡಬೇಕು. ಸೊ ಭೂಮಿ ಪೂಜೆಗೋಸ್ಕರ ಇಂದಿರಾ ಗಾಂಧಿನ ಕರೆಸ್ಬೇಕು, ದೇಶದ ಪ್ರಧಾನಮಂತ್ರಿ ಬರಬೇಕು ಅಲ್ಲಿಗೆ ಪೂಜೆ ಮಾಡಲಿಕ್ಕೆ. ಇದು ಏನೋ ಸಣ್ಣ ಪುಟ್ಟ ಕಾರ್ಯಕ್ರಮ ಅಲ್ಲ, ನಾವು ಒಬ್ಬೊಬ್ಬರೇ ಮಾಡ್ಕೊಂಡ್ಬಿಡ್ತೀವಿ ಅಂತಾರೆ, ದೇಶಕ್ಕೆ ಗೊತ್ತಾಗಬೇಕು.
ಅದರಿಂದ ಇಂದಿರಾ ಗಾಂಧಿ ಅವ್ರನ್ನ ಕರೆಸಬೇಕು ನಂತರ ಅಲ್ಲಿ ಇಂಡಿಯನ್ ಹೈ ಕಮಿಷನ್ ಮುಖಾಂತರ ಪ್ರಯತ್ನ ಮಾಡ್ತಾರೆ. ಮತ್ತು ಹೇಳ್ತಾರೆ ಅಲ್ಲಿ ಇಷ್ಟು ಅವ್ರು ಬರಲಿಲ್ಲ ಅಂತ ಹೇಳಿದ್ರು ಕೂಡ ಅಲ್ಲಿ ಬೆಂಗಾಲ್ದು ಗವರ್ನರ್ ಯಾರು ಇರ್ತಾರೆ, ಬೆಂಗಾಲ್ ಗವರ್ನರ್ ಆದರೂ ನೀವು ಕರೆಸಿ ನಾವು ಮಾಡಬೇಕು. ಆವಾಗ ಎಸ್ ಧವನ್ ಅಂತ ಅಲ್ಲಿ ಗವರ್ನರ್ ಇರ್ತಾರೆ. ಸೊ ಹೀಗೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕರೆಸಬೇಕು ಹಾಗೂ ಉದ್ಘಾಟನೆ ಮಾಡಬೇಕು ಅಂತ. ಅನಂತರ 3 ಜನರನ್ನು ನೇಮಿಸ್ತಾರೆ. 3 ಮ್ಯಾನ್ ಕಮಿಟಿ ಮಾಡ್ತಾರೆ. ನರನಾರಾಯಣ, ರಣಚೋರ, ಭವಾನಂದ ಇವರೆಲ್ಲ ಕರೆಸ್ಬಿಟ್ಟು ಹೇಗೆ ಮಂದಿರ ಇರಬೇಕು, ಯಾವ ರೀತಿ ಆಗಬೇಕು ಪ್ಲ್ಯಾನ್ ಎಲ್ಲ ಹೇಳ್ಕೊಡ್ತಾರೆ. ಸುಮಾರು ಮೂಲ ಮಂದಿರದ ಗರ್ಭಗುಡಿ ಅದು 300 ಅಡಿ ಎತ್ತರ ಇರಬೇಕು. ಹಾಗೂ ಇಲ್ಲಿ ವಿಶೇಷವಾದಂಥ ಫೌಂಡೇಶನ್ ಹಾಕಿರ್ಬೇಕು. ಅಂದರೆ ಇಲ್ಲಿ ಗಂಗಾ ನದಿ ಇದೆ ಸಮೀಪದಲ್ಲಿ, ಮಳೆಗಾಲದಲ್ಲಿ ಉಕ್ಕಿ ಬಂದುಬಿಡುತ್ತೆ, ಅದರಿಂದ ಭೂಮಿ ಲೆವೆಲ್ಗಿಂತ ಇಷ್ಟು ಮೇಲೆ ತನಕ ಫೌಂಡೇಶನ್ ಹಾಕಿರಬೇಕು. ಅನಂತರ 4 ಮಹಡಿಯ ಗೆಸ್ಟ್ ಹೌಸ್ ಇರಬೇಕು. ಸುಮಾರು 500 ಜನ ಇರುವಂತಹ ಭಕ್ತಾದಿಗಳಿಗೋಸ್ಕರ ಒಂದು ಕಟ್ಟಡ ಇರಬೇಕು. ಅಲ್ಲಿ ಬ್ರಹ್ಮಚಾರಿಗಳಿಗೆ, ಸನ್ಯಾಸಿಗಳಿಗೆ ಇರಲಿಕ್ಕೆ ಒಂದು ಕ್ವಾರ್ಟರ್ಸ್ ಇರಬೇಕು, ರೆಸಿಡೆನ್ಷಿಯಲ್ ಕ್ವಾರ್ಟರ್ಸ್ ಇರಬೇಕು. ಹಾಗೂ 1000 ಜನ, ಕನಿಷ್ಠವಾಗಿ 1000 ಜನ ಊಟ ಮಾಡುವಂತಹ ಒಂದು ಅನ್ನದಾನ ಕೇಂದ್ರ ಇರಬೇಕು. ಸೊ ಇದೆಲ್ಲ ಪ್ಲ್ಯಾನ್ ಕೊಡ್ತಾರೆ. ಅನಂತರ ಗೋಶಾಲೆ ಇರಬೇಕು, ಗೋವುಗಳ ರಕ್ಷಣೆ ಆಗಬೇಕು. ಹೊಸ ಜನ ಮಂದಿರಕ್ಕೆ ಪ್ರವೇಶ ಮಾಡಿದ ತಕ್ಷಣ ಮೇಲಲ್ಲಿ ಆಕಾಶ ಕಾಣಬೇಕು. ಆಕಾಶದಲ್ಲಿ ಏನೆಲ್ಲ ಇದೆ, ಬ್ರಹ್ಮಾಂಡ ಹೇಗಿದೆ ಅರ್ಧ ಒಂದು ದೊಡ್ಡ ಮಾಡೆಲ್ ಮಾಡಿರಬೇಕು. ಸೊ ಇವತ್ತು ಅದು ನಿರ್ಮಾಣಗೊಂಡಿದೆ. ವೇದಿಕ್ ಪ್ಲಾನೆಟೋರಿಯಂ ಅಂತ ಚಂದ್ರೋದಯ ಮಂದಿರ ಮಾಯಾಪುರದಲ್ಲಿ ಆಗಿದೆ. ಸೊ ಇದೆಲ್ಲ ಪ್ರಭುಪಾದರು ಆ ಸಮಯದಲ್ಲಿ 1971ನಲ್ಲಿ ಇದೆಲ್ಲ ಅವರು ಹೀಗಿರಬೇಕು, ಆಕಾಶ, ಗ್ರಹಗಳು, 14 ಲೋಕಗಳು ಇದೆಲ್ಲ ಜನರು ಬಂದಾಗ ಗೊತ್ತಾಗಬೇಕು ಹೇಗಿದೆ ಬ್ರಹ್ಮಾಂಡ. ಶಾಸ್ತ್ರಗಳ ಪ್ರಕಾರ ಭಾಗವತದಲ್ಲಿ ಏನು ಕೊಟ್ಟಿದ್ದಾರೆ. ಹಾಗೂ ಈ ಒಂದು ಮಂದಿರ ಇದೊಂದು ಅರಮನೆ ಥರ ಇರಬೇಕು. ಯಾರಿಗೆ? ಭಗವಂತನಿಗೋಸ್ಕರ. ಇದು ಭಗವಂತನ ಅರಮನೆ ಇದು. ಹೀಗೆ ಎಂಥ ಶ್ರೇಷ್ಠವಾದಂತಹ ವಸ್ತುಗಳಿದೆ ಆ ಸಮಯದಲ್ಲಿ, ಚಿನ್ನ, ಬೆಳ್ಳಿ, ಇದರಿಂದೆಲ್ಲ ಕಂಬಗಳು ಮಾಡಿರಬೇಕು ಅಂತ ಹೇಳಿ ಅವರೆಲ್ಲ ಮಾರ್ಗದರ್ಶನ ಕೊಟ್ಟಿದ್ದರು. ಅನಂತರ ಪ್ರಭುಪಾದರು ಡೆಲ್ಲಿಗೆ ಹೋಗ್ತಾರೆ ನವಂಬರ್ 10, 1971. ಸೊ ಡೆಲ್ಲಿ ಅಲ್ಲಿ ಪ್ರೆಸ್ ಮೀಟ್ ಇರುತ್ತೆ. ಅವ್ರು ಬಂದ ತಕ್ಷಣ ಎಲ್ಲ ಹೋದರೂ ಕೂಡ ಮೊದಲೆಲ್ಲ ಭಕ್ತಾದಿಗಳು ಪ್ರೆಸ್ಸವ್ರನ್ನ ಕರೀತಾರೆ. ಥರ ಸ್ವಾಮೀಜಿ ಬಂದಿದ್ದಾರೆ, ಒಂದು ನೀವೆಲ್ಲ ನಿಮ್ಮ ಪೇಪರಲ್ಲಿ ಹಾಕಬೇಕು ಪ್ರಭುಪಾದರು. ಹಾಗೆ ಬಂದಲ್ಲಿ ಇಂಟರ್ವ್ಯೂ ಮಾಡ್ತಾರೆ. ಸರಿ, ಇಂಟರ್ವ್ಯೂ ಮಾಡ್ತಾ ಇದ್ದ ಹಾಗೆ ಅಲ್ಲೆಲ್ಲ ಕರೆಂಟ್ ಹೊಟ್ಟೋಗ್ಬಿಡುತ್ತೆ. ಕರೆಂಟೆಲ್ಲ ಕತ್ಲೆ ಆಗಿಬಿಡುತ್ತೆ. ಮತ್ತು ಅಲ್ಲಿ ಸೈರನ್ ಹೊಡೆಯುತ್ತೆ. ಅಂದರೆ ಯುದ್ಧದ ಸೈರನ್. ಆವಾಗ 1971 ಇಂಡೋ ಪಾಕಿಸ್ತಾನ್ ವಾರ್ ಆಗ್ತಾಯಿತ್ತು. ಜೋರಾಗಿ ಸೈರನ್ ಹೊಡೆಯುತ್ತೆ. ಎಲ್ಲರೂ ಕೂಡ ಸೈರನ್ ಹೊಡಿತು ಅಂದರೆ ಏರೋಪ್ಲೇನ್ಗಳು, ಫೈಟರ್ ಏರ್ಕ್ರಾಫ್ಟ್ ಬಾಂಬ್ ಹಾಕ್ತಾರೆ ಅಂದರೆ ದಯವಿಟ್ಟು ಎಲ್ಲರೂ ಕೂಡ ಬೆಲ್ಲ ಬಚ್ಚಿಟ್ಕೋಬೇಕು ಕೆಳಗಡೆ ಅಂತ ಹೇಳಿ ಅದು ಸೈರನ್ ಹೊಡಿತಾ ಇರುತ್ತೆ. ಆಗ ಪ್ರಭುಪಾದ ಹೇಳ್ತಾರೆ, 24 ತಾಸು ತೊಂದರೆಗಳೇ ಜಗತ್ತಲ್ಲಿ. ಈ ಜಗತ್ತು ಜೀವನದಲ್ಲಿ 24 ತಾಸು ತೊಂದರೆ. ಪದಂ ಪದಂ ವಿಪದಾಂನ ತೇಷಾಂ. ಇದು ಕಠೋರವಾದಂಥ ಸತ್ಯ. ನೀವು ಶ್ರೀಮಂತರಾದ್ರಿ, ದೊಡ್ಡ ಅರಮನೆ ಮಾಡ್ಕೊಂಡ್ರಿ, ಅಥವಾ ಏನೆಲ್ಲೋ ಬಂಗ್ಲೆಗಳಿದೆ, ಆಸ್ತಿ ಮಾಡ್ಕೊಂಡಿದ್ರಿ, ಎಲ್ಲೂ ಕೂಡ ಸುರಕ್ಷತೆ ಇಲ್ಲ. ಡೆಲ್ಲಿ ಕ್ಯಾಪಿಟಲ್ ಸಿಟಿಯಲ್ಲಿ ಸರಿಯನ್ನು ಹೊಡಿತಾ ಇದೆ. ಯಾವಾಗ ಏನು ಬಂದು ಬಾಂಬ್ ಬಿದ್ದು ಯಾರು ಸಾಯ್ತಾರೆ ಗೊತ್ತಿಲ್ಲ. ಸೊ ಇದು ಕಠೋರವಾದಂತಹ ಸತ್ಯ. ಅಕಸ್ಮಾತಾಗಿ ಸರಿಯನ್ನು ಹೊಡಿಲಿಲ್ಲ, ಬ್ಲ್ಯಾಕ್ಔಟ್ ಆಗಲಿಲ್ಲ ಅಂದರೂ ಕೂಡ ಅದು ಆರಾಮ್ ಜೀವನ ಅಲ್ಲ. ಯಾಕಂದರೆ ಯಾರೂ ಕೂಡ ಶಾಶ್ವತವಾಗಿರೋದಿಲ್ಲ. ಯಾವಾಗ ಬೇಕಾದ್ರೂ ಸಾಯ್ಬೋದು. ಅದರಿಂದ ಮನೆಯಿಂದ ಹೊರಗೆ ಹೋದವನು ವಾಪಸ್ ಮನೆಗೆ ಬರುತ್ತಾನೆ ಅಂತ ಯಾರು ಕೂಡ ಗ್ಯಾರಂಟಿ ಕೊಡಲಿಕ್ಕೆ ಆಗೋದಿಲ್ಲ. ಇದು ಇವತ್ತಿನ ಒಂದು ದೊಡ್ಡ ಒಂದು ಸಮಸ್ಯೆ. ಆದ್ದರಿಂದ ಎಲ್ಲರೂ ಕೂಡ ಕೃಷ್ಣ ಪ್ರಜ್ಞಾವಂತರಾಗಬೇಕು. ಒಂದೇ ಒಂದು ಪರಿಹಾರ ಏನು, ಕೃಷ್ಣ ಪ್ರಜ್ಞೆಯನ್ನು ಸ್ವೀಕಾರ ಮಾಡೋದ್ರಿಂದ ನಾವು ಸಂತೋಷವಾಗಿರಬೇಕು. ಆಗ ರಿಪೋರ್ಟರ್ ಕೇಳ್ತಾನೆ, ನಾವು ಬಹುಶಃ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಆವಾಗ ಯಾಹ್ಯಾ ಖಾನ್ ಅವ್ರ ಜೊತೆ ಮಾತಾಡಿದ್ರೆ, ಏನೋ ಒಂದು ಸಂಧಾನ ಮಾಡಿಕೊಂಡ್ರೆ ಬಹುಶಃ ಈ ಯುದ್ಧದ ಪರಿಣಾಮ ಯುದ್ಧ ಆಗೋದಿಲ್ಲ, ಅವನು ಮಾತಾಡಬೇಕು, ಇದು ಪರಿಹಾರ ಅಲ್ವಾ ಅಂತ. ಪ್ರಭುಪಾದ ಹೇಳ್ತಾರೆ, ಯಾಹ್ಯಾ ಖಾನ್ ಕೊಲ್ಲಿಲ್ಲ, ಯುದ್ಧ ಆಯಿತು, ಅವನು ಸಾಯಿಸಲಿಲ್ಲ ಅಂತ ಹೇಳಿದ್ರೂ ಕೂಡ ನಿಮಗೆ ಮರಣ ಬರೋದಿಲ್ಲ ಅಂತ ಏನು ಗ್ಯಾರಂಟಿ? ಯುದ್ಧದಲ್ಲಿ ಸಾಯಲಿಲ್ಲ ಅಂತ ಹೇಳಿದ್ರೆ ನೀವು ಜೀವಂತವಾಗಿರ್ತೀರಾ ಅಂತ ಏನೂ ಇದಿಲ್ಲ. ಆದ್ದರಿಂದ ಸುಮ್ಮನೆ ಅವನು ಯಾಹ್ಯಾ ಖಾನ್ ಹತ್ರ ಹೋಗ್ಬಿಟ್ಟು ಅವನಿಗೆ ಗಾಳಿ ಬೀಸೋ ಬದಲು ಆಯಿತು ಕ್ಷಮಿಸಿ ಇಂತೆಲ್ಲ ಸಂಧಾನ ಅಂದರೆ ಏನು? ಆಯಿತು ನೀವು ಒಪ್ಕೋತೀರಾ, ಏನೇನೋ ಬೇಕು ಕೊಡೋದು ಮಾಡೋದು, ಯಾಕೆ ನಾವು ಒಪ್ಕೋಬೇಕು?
ಅವನ ಜೊತೆ ಯಾಕೆ ಸಂಧಾನ ಮಾಡ್ಕೋಬೇಕು? ಅದ್ರ ಬದಲು ನಾವು ಕೃಷ್ಣನ ಜೊತೆ ಸಂಧಾನ ಮಾಡ್ಕೋಬೇಕು, ಕೃಷ್ಣನ ಕ್ಷಮೆಯಾಚನೆ ಕೇಳಬೇಕು. ನಾವು ನಿಮ್ಮ ಸೇವೆ ಮಾಡಿದೆ, ನಾವು ಹಿಂಗೆಲ್ಲ ತಪ್ಪು ಮಾಡಿದ್ದೀವಿ, ದಯವಿಟ್ಟು ನಮ್ಮನ್ನು ನಿಮ್ಮ ಸೇವೆ ತೊಡಗಿಸ್ಕೊಳ್ಳಿ ಅಂತ ನಾವು ಕೃಷ್ಣನ ಸೇವೆ ಮಾಡಬೇಕು. ಕೃಷ್ಣ ಹತ್ರ ಹೋಗಿ ಯಾಕನ ಹತ್ರ ಯಾಕೆ ಹೋಗಬೇಕು ಅಂತ. ಆಗ ರಿಪೋರ್ಟ್ ಹೇಳ್ತಾನೆ, ಇದು ಒಂದು ದುರಂತ, ಇದು ದೇಶದ ಮೇಲೆ ಒಂದು ದೊಡ್ಡ ಅಪಘಾತ ಬರ್ತಾ ಇದೆ, ಆಘಾತ ಆಗ್ತಾ ಇದೆ, ಯುದ್ಧ ಆಗ್ತಾ ಇದೆ, ನ್ಯಾಷನಲ್ ಡಿಸಾಸ್ಟರ್. ಆದ್ದರಿಂದ ಇದಕ್ಕೆ ಪರಿಹಾರ ಏನೋ, ನಾವು ಒಗ್ಗಟ್ಟಾಗಬೇಕು, ಇದು ಪರಿಹಾರ ಅಂತ ರಿಪೋರ್ಟ್ ತಿರ್ಗಾ ಪ್ರಶ್ನೆ ಮಾಡ್ತಾನೆ. ಪ್ರಭುಪಾದ ಹೇಳ್ತಾರೆ, ನೀನೇನು ಹೇಳ್ತಾ ಇದೆಯಾ ಇದು ತಾತ್ಕಾಲಿಕವಾದಂಥ ಒಂದು ಪರಿಹಾರ. ಅದು ನೀವು ಇವತ್ತು ಒಗ್ಗೂಡ್ತೀರಾ, ಮತ್ತೆ ತಿರ್ಗಾ ಕಿತ್ತಾಡ್ತೀರ. ಯಾಕಂದರೆ ಈ ಜಗತ್ತಿನ ಗುಣ ಇದು, ಕಿತ್ತಾಡೋದು ಈ ಜಗತ್ತಿನ ಗುಣ. ಒಂದು ದಿವಸ ಪ್ಯಾಚಪ್ ಆಗ್ಬೋದು, ತಿರ್ಗಾ ಇನ್ನೊಂದು ದಿವಸ ಕಷ್ಟಗಳು ಬಂದೇ ಬರುತ್ತೆ, ಜಗಳ ಆಡೇ ಆಗ್ತಾರೆ, ಯುದ್ಧ ಆಗೇ ಆಗುತ್ತೆ. ಯಾಕಂದರೆ ಇತಿಹಾಸದಲ್ಲಿ ಈ ಥರ ಆಗಿದೆ, ಎಷ್ಟೊಂದು ಸಲ ಆಗಿದೆ, ಎಷ್ಟು ಯುದ್ಧಗಳಾಗಿದೆ, ಸತ್ತಿದ್ದಾರೆ. ಇದು ಈ ಜಗತ್ತಿನ ಒಂದು ಗುಣ. ಅರೆ ನಾನೇನು ಕೊಡ್ತಾ ಇದ್ದೀನಿ, ಇದು ಶಾಶ್ವತವಾದ ಪರಿಹಾರ. ಕೃಷ್ಣ ಭಕ್ತಿ ಮಾಡೋದು ಶಾಶ್ವತ ಪರಿಹಾರ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮನೈತಿ ಮಾಮೇತಿ ಸೋ ಅರ್ಜುನ. ಸೊ ಕೃಷ್ಣ ಭಗವದ್ಗೀತೆಯಲ್ಲಿ ಸೂತ್ರ ಕೊಟ್ಟಿದ್ದಾನೆ. ಸೊ ಯಾರು ಸುರಕ್ಷಿತವಾಗಿರ್ತಾರೆ, ಯಾರು ಭಗವಂತನ ಜನ್ಮ ಕರ್ಮ ಈ ವಿಷಯಗಳನ್ನು ತಿಳ್ಕೊಳ್ತಾರೆ, ಮೇ ದಿವ್ಯಂ, ಇದೆಲ್ಲ ದಿವ್ಯವಾದಂತಹ ಕಥೆಗಳು, ಯಾವುದೋ ಏನು ಕಾಲ್ಪನಿಕ ಕಥೆಗಳಲ್ಲ, ಸ್ಟೋರಿ ಕಥೆಯಲ್ಲಿ ಏನಾದರೂ ಕಾಲ್ಪನಿಕವಾದ ಕಥೆಗಳು, ಫಿಲ್ಮ್ಗಳಲ್ಲಿ ಕಾಲ್ಪನಿಕ ಕಥೆಗಳೇ ಬರುತ್ತೆ. ಇದು ಕೃಷ್ಣಂದು ಅಂಥ ಕಾಲ್ಪನಿಕವಾದ ಕಥೆಯಲ್ಲ. ಯಾಕಂತ ಹೇಳಿದ್ರೆ ಕೃಷ್ಣನ ಕಥೆಗಳು ಓದೋದ್ರಿಂದ ಏನು ನಮಗೆ ಲಾಭ ಏನು ಸಿಗುತ್ತೆ, ಈ ತತ್ವನ ಯಾರು ಅರ್ಥಕೋತಾರೋ ಈ ಒಂದು ಜನ್ಮ ಮೃತ್ಯುವಿನಿಂದ ಬಿಡುಗಡೆ ಆಗ್ತಾರೆ, ಹಾಗೂ ದಿವ್ಯವಾದ ಆನಂದವನ್ನು ಪ್ರಾಪ್ತಿ ಮಾಡ್ತಾರೆ. ಆದ್ದರಿಂದ ಕೃಷ್ಣನ ಬಗ್ಗೆ ತಿಳ್ಕೊಳ್ಬೇಕಾಗಿರೋದು ತುಂಬ ಅವಶ್ಯಕರವಾದಂತಹದ್ದು. ಆಗ ನಮಗೆ ಹುಟ್ಟಿರೋದಿಲ್ಲ, ಸಾವಿರೋದಿಲ್ಲ, ದಿವ್ಯವಾದ ಆನಂದ ಪ್ರಾಪ್ತಿ ಆಗುತ್ತೆ. ಮತ್ತು ರಿಪೋರ್ಟರ್ ಕೇಳ್ತಾನೆ, ಸರಿ ನೀವು ಅಂದ್ಕೊಂಡು ಹಾಗೆ ಜಗತ್ತಿನಲ್ಲಿ ಎಲ್ಲರೂ ಕೂಡ ಕೃಷ್ಣ ಪ್ರಜ್ಞಾವಂತರಾಗ್ಬಿಟ್ರು. ಎಲ್ಲರೂ ಕೃಷ್ಣ ಪ್ರಜ್ಞಾವಂತರಾದಾಗ ಮತ್ತೆ ಯಾರೋ ಬಾಂಬ್ ಹಾಕಿದ್ರು, ಯಾವುದೋ ಸ್ವಲ್ಪ ಜನ ಆಗಿಲ್ಲ, ಮಿಗದವರೆಲ್ಲ ಆಗಿದ್ದಾರೆ. ಬಾಂಬ್ ಹಾಕಿದಾಗ ಮತ್ತೆ ಏನಾಗುತ್ತೆ, ಕೃಷ್ಣ ಪ್ರಜ್ಞೆ ಸ್ವೀಕಾರ ಮಾಡಿರೋದ್ರಿಂದ ಅವ್ರು ಉಳಿತಾರ ಅಂತ ಪ್ರಶ್ನೆ ಮಾಡ್ತಾರೆ ಪ್ರಭುಪಾದ್. ಪ್ರಭುಪಾದ್ ಕೇಳ್ತಾರೆ, ಕೃಷ್ಣ ಪ್ರಜ್ಞೆ ಭಕ್ತಾದಿಗಳಿಗೆ ಬಾಂಬಿಂದ ಭಯ ಇಲ್ಲ, ಬಾಂಬಿಂದ ತಪ್ಪಿಸ್ಕೋಬೇಕು ಅಂತಲೇ ಅವ್ರ ಚಿಂತನೆ ಇಲ್ಲ. ಅವರೇನು ಅಂದ್ಕೋತಾರೆ, ಕೃಷ್ಣ ನಮಗೆ ಸಾಯಿಸಬೇಕು ಅಂತಿದ್ರೆ ಅದು ಬಾಂಬ್ ಮುಖಾದರೂ ಸಾಯ್ತೀವಿ, ಯಾರು ಸಾಯಲೇಬೇಕು, ನಾವು ಕೃಷ್ಣ ಪ್ರಜ್ಞಾವಂತರಾಗಿದ್ದೀವಿ, ಕೃಷ್ಣ ಭಕ್ತರಿರಬೇಕು ಅಂತ ಅವ್ರ ಚಿಂತನೆ ಇರುತ್ತೆ. ಅದರಿಂದ ಭಯಂ ದ್ವಿತೀಯ ಅಭಿನಿವೇಶಿತ ಸ್ಯಾತ್. ಯಾವತ್ತೂ ಕೂಡ ಕೃಷ್ಣ ಭಕ್ತಿವಂತರು ಯಾವತ್ತೂ ಕೂಡ ಭಯ ಅನ್ನೋದು ಪಡೋದಿಲ್ಲ, ಸಾಯಕ್ಕೂ ಕೂಡ ಅವರು ತಯಾರಿರ್ತಾರೆ. ರಿಪೋರ್ಟ್ ಕೇಳ್ತಾನೆ, ಹಾಗಿದ್ರೆ ಭಕ್ತಾದಿಗಳು ಯುದ್ಧ ಮಾಡೋಕ್ಕೆ ಹೋಗೋದಿಲ್ವಾ, ಅದನ್ನು ವಿರೋಧ ಮಾಡೋದಿಲ್ವಾ ಅಂತ ಕೇಳ್ತಾರೆ. ಇಲ್ಲ, ಆ ಥರ ಅಂತೇನಿಲ್ಲ, ನಿಶ್ಚಯವಾಗಿ ಯುದ್ಧ ಮಾಡೋಕ್ಕೂ ಕೂಡ ಜನ ತಯಾರಿದ್ದಾರೆ. ಇತಿಹಾಸದಲ್ಲಿ ಹನುಮಂತ, ಅರ್ಜುನ ಇವರು ಕೂಡ ಯುದ್ಧ ಮಾಡಿದ್ರು, ಆದರೆ ಕೃಷ್ಣನ ಆದೇಶದಿಂದ ಮಾಡಿದ್ರು. ಹನುಮಂತ ರಾಮನ ಆದೇಶದಿಂದ ಮಾಡ್ದ. ಹಾಗೆಯೇ ನಾವು ನಮ್ಮ ಗುರುಗಳ ಆದೇಶದಿಂದ ನಾವು ಮಾಡಬೇಕು ಅಂತ ಹೇಳಿದ್ರೆ ನಾವು ಮಾಡೋಕ್ಕೂ ಕೂಡ ತಯಾರಿದ್ದೀವಿ. ಸೊ ಹೀಗೆ ಪ್ರಭುಪಾದರು ಈ ಕೃಷ್ಣ ಪ್ರಜ್ಞೆ ಎಲ್ಲರೂ ಮಾಡಬೇಕು. ಅವು ಕೃಷ್ಣ ಪ್ರಜ್ಞಾವಂತರು ಹೇಡಿಗಳು ಕೂಡ ಅಲ್ಲ. ಜನ ಅಂದ್ಕೋತಾರೆ ಕೃಷ್ಣ ಪ್ರಜ್ಞಾವಂತರ ಹೇಡಿಗಳು, ಎಲ್ಲ ತಪ್ಪಿಸ್ಕೊಳ್ಳೋಕ್ಕೆ ಬಂದು ಮಠಕ್ಕೆ ಸೇರ್ಕೊಂಡ್ಬಿಟ್ಟು ಜಪ ಮಾಡ್ಕೊಂಡು ಕೂತ್ಕೋತಾರೆ. ಆ ಥರನಲ್ಲ, ಶಕ್ತಿ ಇಲ್ಲ ಅಂತನಲ್ಲ. ಅದಕ್ಕೆ ಅವರು ಪೌರಾಣಿಕವಾಗಿ ಉದಾಹರಣೆ ಕೊಡ್ತಾರೆ. ಹನುಮಂತ ಸಾತ್ವಿಕವಾದ ವ್ಯಕ್ತಿ, ಅರ್ಜುನ ಸಾತ್ವಿಕವಾದ ವ್ಯಕ್ತಿ, ಏನು ಮಾಂಸ ಭಕ್ಷಣೆ ಮಾಡ್ತಾಯಿಲ್ಲ, ಅನೈತಿಕ ಸಂಬಂಧ ಇಲ್ಲ, ಜೂಜಾಟ ಇಲ್ಲ, ಮದ್ಯಪಾನ ಇರಲಿಲ್ಲ. ಆದರೂ ಕೂಡ ಅವರಿಗೆ ಶಕ್ತಿ ಮಾಡುವಂತಹ, ಯುದ್ಧ ಮಾಡುವಂಥ ಶಕ್ತಿ ಇರ್ತಾಯಿತ್ತು. ಎಷ್ಟೋ ಜನ ಶತ್ರುಗಳನ್ನು ನಾಶ ಮಾಡುವಂಥ ಕೂಡ ಶಕ್ತಿ ಇತ್ತು. ಏನೋ ಯುದ್ಧ ಮಾಡಿ ಸತ್ತೋಗ್ಬಿಟ್ರು ಅಂತ ಅಲ್ಲ, ಸಾಯಿಸಿದ್ರು, ಗೆದ್ದರು. ಭಕ್ತರು ಅಂಥ ಸಾಮರ್ಥ್ಯನ ಹೊಂದಿರ್ತಾರೆ. ಅದು ಭಗವಂತನ ನಿರ್ದೇಶನ ಅನುಸಾರ, ಭಗವಂತನ ಕೃಪೆಯಿಂದ. ಸೊ ಅದರಿಂದ ಕೃಷ್ಣ ಪ್ರಜ್ಞಾವಂತರು ಆಲ್ರೌಂಡರ್ಸ್. ಜ್ಞಾನ ಇದೆ, ಆಧ್ಯಾತ್ಮಿಕ ಜ್ಞಾನ ಇದೆ, ಭೌತಿಕ ಜ್ಞಾನ ಇದೆ, ಎಲ್ಲರೂ ಕೂಡ ತಿಳಿದಿದೆ. ಯಾವುದು ಕೃಷ್ಣ ಭಕ್ತಿಗೆ ಅನುಕೂಲ ಇದೆ ಅದನ್ನು ಅವರು ಮಾಡ್ತಾರೆ. ಸೊ ಈ ರೀತಿ ಈಗ ಮೈಕ್ ಇದೆ, ಸ್ಪೀಕರ್ ಇದೆ, ಗಾಡಿ ಇದೆ, ಇದೆಲ್ಲ ತಂತ್ರಜ್ಞಾನ, ಸ್ಯಾಟಲೈಟ್ ಇದೆ. ಆದರೆ ಕೃಷ್ಣ ಪ್ರಜ್ಞಾವಂತರಿದೆ, ಅದೆಲ್ಲವೂ ಕೂಡ ಜ್ಞಾನ ತಿಳ್ಕೊಳ್ಳಿಕ್ಕೆ, ಅವು ಜ್ಞಾನವನ್ನು ಪ್ರಚಾರ ಮಾಡಲಿಕ್ಕೆ ಉಪಯೋಗ ಮಾಡ್ತಾರೆ. ಈ ಥರದ್ದು ಯುಕ್ತ ವೈರಾಗ್ಯ. ಯಾವುದೂ ಕೂಡ ಕೆಟ್ಟದು ಅಂತಿಲ್ಲ, ಎಲ್ಲವೂ ಕೂಡ ಭಗವಂತನ ಶಕ್ತಿ.
ಭಗವಂತನ ಶಕ್ತಿಯನ್ನು ಭಗವಂತನ ಸೇರಿ ತೊಡಗಿಸುವಂಥವರು ಕೃಷ್ಣ ಭಕ್ತರು. ಭೌತಿಕ ಜನ ಭಗವಂತನ ಶಕ್ತಿಯನ್ನು ತಮ್ಮ ಇಂದ್ರಿಯತೋಪಕ್ಕೋಸ್ಕರ ಉಪಯೋಗ ಮಾಡುವಂಥವರು, ಇದರಿಂದ ಅವರು ದುಷ್ಟರಾಗ್ತಾರೆ. ಭಕ್ತಾದಿಗಳು ಅದನ್ನೇ ಭಗವಂತನ ಸೇರಿ ಉಪಯೋಗ ಮಾಡ್ತಾರೋ ಕಾರಣ ಅವರು ಮಹಾನ್ ವ್ಯಕ್ತಿಗಳು, ಮಹಾತ್ಮರು ಅಂತ ಅನಿಸ್ಕೋತಾರೆ. ಹೀಗೆ ಪ್ರಭುಪಾದರು ಕಥೆಗಳನ್ನು ಹೇಳ್ತಾಯಿದ್ರು. ಅನೇಕ ಕಥೆಗಳ ಮೂಲಕ ಕೆಲವು ವಿಷಯಗಳನ್ನು ಕೂಡ ಹೇಳಿಕೊಡ್ತಾಯಿದ್ರು. ಒಮ್ಮೆ ತಮ್ಮ ಭಕ್ತಾದಿಗಳಿಗೆ ಈ ಅದ್ವೈತವಾದದ ಬಗ್ಗೆ ವಿರೋಧ ಮಾಡ್ತಾ ಹೇಳ್ತಾಯಿದ್ರು. ಈ ಅದ್ವೈತವಾದ ಏನು, ನಾನೇ ಒಂದು ಆತ್ಮ, ಅಹಂ ಬ್ರಹ್ಮಾಸ್ಮಿ, ನಾನೇ ಭಗವಂತ ಅಂತ ಪ್ರಚಾರ ಮಾಡ್ತಾರೆ. ಹಾಗೂ ಅವರೇನು ತಿರಸ್ಕಾರ ಮಾಡಿದರು, ಎಲ್ಲ ವೈಷ್ಣವ ಭಕ್ತಿಯನ್ನು ತಿರಸ್ಕಾರ ಮಾಡಿಬಿಟ್ಟಿದ್ರು. ಹಾಗೂ ತಾವೇ ಇದೇ ಸನಾತನ ಧರ್ಮ ಅಂತ ಹೇಳಿ ಅದ್ವೈತವಾದವನ್ನು ಪ್ರಚಾರ ಮಾಡಿದರು. ಆ ಸಮಯದಲ್ಲಿ ಶಂಕರಾಚಾರ್ಯರು ಪ್ರಚಾರ ಮಾಡಿ, ಆದಿಶಂಕರಾಚಾರ್ಯ ಸುಮಾರು 9ನೇ ಶತಮಾನದಲ್ಲಿ. ಅದ್ವೈತವಾದ ಪ್ರಚಾರ ಮಾಡಿದ ಉದ್ದೇಶ ಮುಖ್ಯವಾಗಿ ಬುದ್ಧಿಸಮ್ನ ಹೊರಗೆ ಹಾಕಬೇಕು ಅಂತ ಹೇಳಿದ್ರು. ಬುದ್ಧಿಸಮ್ ಹೇಳ್ತಿದ್ದು ಶೂನ್ಯವಾದ, ಏನೂ ಇಲ್ಲ, ಈ ಜಗತ್ತೇನಿಲ್ಲ, ಭಗವಂತ ಇಲ್ಲ, ಶಾಸ್ತ್ರ ಇಲ್ಲ, ಎಲ್ಲವೂ ಕೂಡ ಶೂನ್ಯ, ಇದೊಂದು ಕನಸು. ಆ ಒಂದು ಚಿಂತನೆ ಹೊರಗೋಡಿಸ್ಲಿಕ್ಕೆ ಶಂಕರಾಚಾರ್ಯರು ಅದ್ವೈತವಾದವನ್ನು ಕೊಟ್ಟರು. ಆದರೆ ಅದ್ವೈತವಾದ ಯಾವಾಗಲೂ ಪಾಲನೆ ಮಾಡಬೇಕಾಗಿರುವಂತಹ ಒಂದು ಧರ್ಮ ಅಲ್ಲ ಅದು. ಯಾವ ರೀತಿ, ಇವಾಗ ಹೇಗೆ ಆಸ್ಪತ್ರೆಯಲ್ಲಿ ಯಾರೋ ಒಬ್ಬ ವ್ಯಕ್ತಿ, ಒಬ್ಬ ಡಾಕ್ಟರ್ ಕಿಡ್ನಿ ಕಳ್ಳತನ ಮಾಡ್ದ ಅಂತ ಬಂತು, ಸುದ್ದಿ ಆಗುತ್ತೆ. ಅದರಿಂದ ಏನು ಮಾಡ್ತಾರೆ, ಆ್ಯಕ್ಷನ್ ತೊಗೋತಾರೆ, ಎಲ್ಲ ವಿರೋಧ ಮಾಡ್ತಾರೆ, ಆ ಡಾಕ್ಟ್ರನ್ನ ಹೊರಗೆ ಹಾಕ್ತಾರೆ, ಜೈಲಿಗೆ ಹಾಕ್ತಾರೆ, ಎಲ್ಲ ಆಗುತ್ತೆ. ಅಂದರೆ ಒಂದು ತಾತ್ಕಾಲಿಕ ಸಮಸ್ಯೆ ಅದಾಗಿದೆ, ಅದಕ್ಕೋಸ್ಕರ ವಿರೋಧ ಮಾಡಿದ್ರು. ಹಾಗಂತ ಜೀವನ ಪರ್ಯಂತ ಆಸ್ಪತ್ರೆನೇ ಕೆಟ್ಟದು, ಡಾಕ್ಟ್ರೆಲ್ಲ ಕೆಟ್ಟವರು, ಎಲ್ಲ ಡಾಕ್ಟ್ರು ಕಿಡ್ನಿ ಕಳ್ಳತನ ಮಾಡ್ತಾರೆ ಅಂತ ವಿರೋಧ ಮಾಡಿದ್ರೆ ಅದು ತಪ್ಪದು. ಹಾಗೆಯೇ ವೈಷ್ಣವ ಧರ್ಮದಲ್ಲಿ ಒಂದು ಬದಲಾವಣೆ ಬಂದಿತ್ತು. ಈ ಶೂನ್ಯವಾದ ಬಂದಿರೋ ಕಾರಣ ಜನರು ವಿಷ್ಣು ಭಕ್ತಿಯನ್ನು ಮರ್ತು ಹೋಗ್ಬಿಟ್ಟಿದ್ರು. ಅದು ತಿರ್ಗಾ ವಿಷ್ಣು ಭಕ್ತಿಯನ್ನು ತರಲಿಕ್ಕೆ ಆ ಶೂನ್ಯವಾದದಿಂದ ಒಂದು ಹೆಜ್ಜೆ ಈ ಕಡೆ ಬರಬೇಕಾಗಿತ್ತು. ಆವಾಗ ಅದ್ವೈತವಾದ ಬಂತು. ಅದೇ ಜನರು ಇವತ್ತು ಕೂಡ ಅದನ್ನೇ ಸರಿ ಅಂತೇಳಿ ಇವತ್ತು ಕೂಡ ಪಾಲನೆ ಮಾಡಿದ್ರೆ ಸರಿಯಲ್ಲ. ಅದಕ್ಕೊಂದು ಕಥೆ ಹೇಳ್ತಾರೆ. ಒಬ್ಬ ವೆಟರ್ನರಿ ಡಾಕ್ಟರ್ ಇದ್ದ. ವೆಟರ್ನರಿ ಡಾಕ್ಟರ್ ಜೊತೆ ಒಬ್ಬ ಅಸಿಸ್ಟೆಂಟ್ ಇರ್ತಾಯಿದ್ದ. ಹೊಸ ಅಸಿಸ್ಟೆಂಟ್ ಸೇರ್ಕೊಳ್ತಾನೆ ವೆಟರ್ನರಿ ಡಾಕ್ಟರ್ ಹತ್ರ. ಮತ್ತು ಅವರು ಒಂದು ಕಂಪ್ಲೇಂಟ್ ಇರುತ್ತೆ, ಒಂದು ಕುದುರೆ ಗಂಟಲಲ್ಲಿ ಏನೋ ಬಾವು ಬಂದುಬಿಟ್ಟು ಅದು ಒದ್ದಾಡ್ತಾ ಇದೆ ಅಂತ. ಡಾಕ್ಟರ್ ಮತ್ತು ಅವನ ಅಸಿಸ್ಟೆಂಟ್ ಹೋಗ್ತಾರೆ ಜೊತೆಯಲ್ಲಿ. ಡಾಕ್ಟರ್ ಗಮನಿಸ್ಬಿಟ್ಟು ಮತ್ತು ಜನರಿಗೆ ಹೇಳ್ತಾರೆ, ಕುದುರೆ ಗಟ್ಟಿಗೆ ಇಟ್ಕೊಳ್ಳಿ ಅಂತ. ಮತ್ತು ಒಂದು ಸುತ್ತಿಗೆ ತೊಗೊಂಡು ಆ ಗಂಟ್ಲಿಗೆ ಹೊಡಿತಾರೆ. ಹೊಡೆದ ತಕ್ಷಣ ಆ ಕುದುರೆ ಎದ್ದುಬಿಟ್ಟು ಅದು ಸರಿಯಾಗ್ಬಿಡುತ್ತೆ. ಮತ್ತು ಅಸಿಸ್ಟೆಂಟ್ ನೋಡ್ತಾನೆ, ಇಷ್ಟೇನಾ, ಎಷ್ಟು ಸುಲಭ ಇದೆ, ಯಾರೋ ಒದ್ದಾಡ್ತಾ ಇದೆ, ಯಾವುದೋ ಪ್ರಾಣಿ ಒದ್ದಾಡ್ತಾ ಇದ್ದರೆ ಹ್ಯಾಮರ್ ತೊಗೊಂಡು ಸುತ್ತಿಗೆ ತೊಗೊಂಡು ಹೊಡೆದುಬಿಟ್ರೆ ಸರಿ ಆಗುತ್ತೆ ಅಂತೇಳಿ ಅವನು ಡಾಕ್ಟರ್ಗೆ ಯಾವತ್ತೇ, ಸರಿ ಸ್ವಾಮಿ ನಾನು ನಿಮ್ಮ ಜೊತೆ ಕೆಲಸ ಮಾಡಲ್ಲ, ನಾನೇ ಬೇರೆ ಹೋಗ್ತೀನಿ ಅಂತೇಳಿ ಹೊಟ್ಟೋಗ್ಬಿಡ್ತಾನೆ. ಮತ್ತು ಎಲ್ಲ ಕಡೆ ನಾನು ಡಾಕ್ಟರ್ ಆಗಿದ್ದೀನಿ ಅಂತೇಳಿ ಪ್ರಚಾರ ಮಾಡ್ತಾನೆ. ಮತ್ತು ಜನ ಎಲ್ಲ ಕರೀತಾರೆ ಬನ್ನಿ ಅಂತ ಹೇಳಿದಾಗ ಅಲ್ಲಿ ಹೋಗೋದು, ಸುತ್ತಿಗೆ ತೊಗೊಂಡು ಹೊಡೆಯೋದು, ಅದನ್ನು ಸಾಯಿಸ್ಬಿಡೋದು. ಸತ್ತೋಗ್ಬಿಡ್ತಾಯಿತ್ತು. ಮತ್ತು ಜನ ಎಲ್ಲ ಕಂಪ್ಲೇಂಟ್ ಮಾಡ್ತಾರೆ ಡಾಕ್ಟ್ರಿಗೆ, ನಿಮ್ಮ ಅಸಿಸ್ಟೆಂಟ್ ಒಬ್ಬ ಇದ್ನಲ್ಲ, ಅವ್ನು ಹೋಗಿ ಎಲ್ಲ ಕಡೆ ಪ್ರಾಣಿಗಳನ್ನೆಲ್ಲ ಸಾಯಿಸ್ತಾ ಇದ್ದಾನೆ ಹಿಂಗೆ ಹೋಗಿ ಅಂತ. ಮತ್ತು ಒಂದು ಕಡೆ ಊರಲ್ಲಿ ಅವರಿಬ್ಬರು ಸಿಗ್ತಾರೆ. ಡಾಕ್ಟ್ರ್ ಬೈತಾರೆ, ಯಾಕೋ ಏನೋ ಮಾಡ್ತಾ ಇದೆಯಾ ಹಿಂಗೆ ಅಂತ. ಇಲ್ಲ, ನಾನು ಅವತ್ತು ನೋಡಿದೆ, ನೀವು ಅಷ್ಟು ಸುಲಭವಾಗಿ ಸುತ್ತಿಗೆ ತೊಗೊಂಡು ಒಂದು ಕುದುರೆಗೆ ಹೊಡೆದ್ರಿ, ಆ ಕುದುರೆ ಗುಣ ಆಯಿತು, ನಾನು ಅದನ್ನೇ ಮಾಡ್ತಾಯಿದ್ದೀನಿ ಅಂತ. ಡಾಕ್ಟರ್ ಹೇಳ್ತಾರೆ, ನೋಡು, ಅದು ಕುದುರೆ ಒಂದು ದೊಡ್ಡ ಕಲ್ಲಂಗಡಿ ಹಣ್ಣು ನುಂಗ್ಬಿಟ್ಟಿತ್ತು. ಅದು ಆ ಕಲ್ಲಂಗಡಿ ನುಂಗ್ಬಿಟ್ಟು ಅದು ಕಚ್ಕೊಂಡ್ಬಿಟ್ಟಿತ್ತು. ಅದರಿಂದ ನಾನು ಅದನ್ನು ಹೊಡೆದೆ, ಅದು ಹೊಡೆದಾದಾಗ ಅದು ಹೊಟ್ಟೆಗೆ ಹೋಯ್ತು, ಮತ್ತು ಅದು ಗುಣ ಆಯ್ತು. ಅದು ನೀನು ಎಲ್ಲದಕ್ಕೂ ಹಂಗೆ ಹೋಗಿ ಸುತ್ತಿಗೆ ತೊಗೊಂಡು ಹೊಡೆದ್ರೆ ಅದು ಹೇಗೆ ಟ್ರೀಟ್ಮೆಂಟ್ ಆಗುತ್ತೆ. ಹಾಗೆಯೇ ಈ ಕಥೆ ಮೂಲಕ ಹೇಳ್ತಾ ಇರುವಂಥದ್ದು, ಅದ್ವೈತವಾದ ಬಂದಂತಹದ್ದು ಆ ಸಮಯ ಶೂನ್ಯವಾದನ ಹೊಡೆಸಲಿಕ್ಕೆ ಹೊರತು ಅದು ಯಾವಾಗಲೂ ಪಾಲನೆ ಮಾಡುವಂತಹ ಒಂದು ನಿಯಮ ಅಲ್ಲ. ಯಾಕಂದರೆ ಅದ್ವೈತವಾದವೂ ಕೂಡ ನಾಸ್ತಿಕತ್ವ. ನಾನೇ ಭಗವಂತ, ನಾನು ಯಾವತ್ತೂ ಭಗವಂತ ಆಗಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ದೊಡ್ಡವನು, ಭಗವಂತ ವಿಭು, ಅನಂತವಾದಂಥವ್ನು, ನಾವು ಅಣು. ನಮ್ಮ ಒಂದು ಧರ್ಮ ಏನು, ಗೋಪಿ ಭರ್ತ್ ಪದಕಮಲಯೋರ್ ದಾಸ್ ದಾಸ್ ದಾಸಾನುದಾಸ್, ಇದು ಸನಾತನವಾದ ಧರ್ಮ. ಭಗವಂತ ಕೃಷ್ಣನ ಸೇವಕರ ಸೇವಕ ಸೇವೆ ಮಾಡುವಂಥದ್ದು ಅನ್ನೋದು ನಮ್ಮ ಧರ್ಮ ಅನ್ನೋ ಪ್ರಭುಪಾದ ಹೇಳ್ತಾರೆ. ಇನ್ನೊಂದು ಕಡೆ
ಒಮ್ಮೆ ಒಬ್ಬ ಶಿಷ್ಯ ಪ್ರಭುಪಾದ ಕೇಳ್ತಾರೆ, ಪ್ರಭುಪಾದ್, ನಿಮ್ಮ ಅನೇಕ ಜೊತೆ ನಿಮ್ಮ ಸೇವೆ ಮಾಡಿದಂಥ ಅನೇಕ ಶಿಷ್ಯಂದರು ಅವರು ಕೆಳಗೆ ಬಿದ್ದೋದ್ರಲ್ಲ, ನೀವು ಅವ್ರಿಗೆ ಎಷ್ಟೊಂದೆಲ್ಲ ವಿದ್ಯಾಭ್ಯಾಸ ಕೊಟ್ಟಿದ್ರಿ, ಅದೇ ಕೆಲವು ಜನ ಹೆಂಗೆ ಅವರು ಬಿಟ್ಟು ಹೋಗ್ಬಿಟ್ರು, ಯಾಕೆ ಅಂತ ಕೇಳ್ತಾರೆ. ಸೊ ಪ್ರಭುಪಾದ ಹೇಳ್ತಾರೆ, ಸೊ ಕೆಲವೊಮ್ಮೆ ಅವಂಗೆ ತಪ್ಪು ತಿಳುವಳಿಕೆ, ಅಂದರೆ ಯಾರು ಗುರುಗಳ ಸಮೀಪ ಇರ್ತಾರೋ ದೊಡ್ಡ ವ್ಯಕ್ತಿಗಳು, ದೊಡ್ಡ ಭಕ್ತರು ಅಂತ ತಿಳ್ಕೊಬೋದು. ಆದರೆ ಕೆಲವೊಮ್ಮೆ ಯಾರು ಗುರುಗಳ ಸಮೀಪ ಇರ್ತಾರೆ ಅವರೇ ತೊಂದರೆ ಜಾಸ್ತಿ ಕೊಡ್ತಾರೆ ಗುರುಗಳಿಗೆ. ಸೊ ಗುರುಗಳ ಸಂತೋಷಪಡಿಸುವಂಥವರು ಗುರುಗಳ ಸಮೀಪ ಇರಬೇಕು ಅಂತ ಅರ್ಥ ಅಲ್ಲ. ಹೇಗೆ ಒಂದು ಸಿಂಹಾಸನದ ಮೇಲೆ ರಾಜ ಕೂತಿರ್ತಾನೆ, ರಾಜನ ಜೊತೆ ಒಂದು ಸೊಳ್ಳೆ ಕೂಡ ಕೂತಿರುತ್ತೆ. ಸೊ ಸೊಳ್ಳೆ ಕೂಡ ಸಿಂಹಾಸನ ಮೇಲೆ ಕೂತಿದೆ, ಅದನ್ನ ಸೊಳ್ಳೆ ಕೂಡ ರಾಜನಷ್ಟು ಶ್ರೇಷ್ಠ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಸೊಳ್ಳೆ ಕೆಲಸ ಏನು, ರಾಜನ ರಕ್ತ ಹೀರುವಂಥದ್ದು. ಸೊ ಹಾಗೆಯೇ ಗುರುಗಳು ಹೇಳಿದ್ದನ್ನು ಮಾಡಬೇಕೇ ಹೊರತು, ಗುರುಗಳು ಹೇಳಿದ್ದನ್ನು ಮಾಡದೆ ಸುಮ್ಮನೆ ಗುರುಗಳ ಹತ್ರ ಹೋಗಿ ಇದ್ದರೆ ಅದು ಗುರುಗಳಿಗೆ ತೊಂದರೆ. ಸೊ ಗುರುಗಳ ಇಚ್ಛೆ ಏನು, ಪ್ರಚಾರ ಮಾಡೋಕ್ಕೆ ಹೋಗಿ, ಆಚೆ ಹೋಗಿ ಪ್ರಚಾರ ಮಾಡಿ ಅಂತ. ಇಲ್ಲ ನಾವು ನಿಮ್ಮ ಹತ್ರ ಇರ್ತೀವಿ, ನಿಮ್ಮ ಸೇವೆ ಮಾಡ್ಕೊಂಡು ಕೂತಿರ್ತೀವಿ ಅಂತ ಗುಡಿಯಲ್ಲಿ ಕೂತ್ಕೊಂಡು ತಿನ್ಕೊಂಡು ಮಲ್ಕೊಂಡಿದ್ರೆ ಗುರುಗಳಿಗೆ ಇದು ತೊಂದರೆ. ಸೊ ಅದರಿಂದ ಯಾರು ಆದೇಶ ಪ್ರಚಾರ ಮಾಡಿ ಅಂತ ಮಾಡದೆ ತಿನ್ಕೊಂಡು ಮಲ್ಕೊಂಡಿದ್ರು ಅವರು ಹೀಗೆ ಬಿಟ್ಟು ಹೋದರು ಅಂತ ಪ್ರಭುಪಾದ ಹೇಳ್ತಾರೆ. ಇನ್ನೊಮ್ಮೆ ಪ್ರಭುಪಾದ ಹೇಳ್ತಾರೆ, ಭಾರತೀಯ ಜನ ಎಲ್ಲರೂ ಕೂಡ ಕೃಷ್ಣ ಪ್ರಜ್ಞಾವಂತರೇ, 90% ಕೃಷ್ಣ ಪ್ರಜ್ಞಾವಂತರು. ಆದರೆ ಅದನ್ನು ಮರ್ತೋಗ್ಬಿಟ್ಟಿದ್ದಾರೆ. ಭಾರತೀಯರು ಒಂದು ಸತ್ತ ಆನೆ ಇದ್ದ ಹಾಗೆ ಅಂತ ಹೋಲಿಸ್ತಾರೆ. ಶ್ರೀ ಗೌರನೇತ ಆಯ್ಕಿ, ಶ್ರೀ ರಾಧಾ ಶ್ಯಾಮಚಂದ್ರ ಭಗವಾನ್ ಕಿ. ಭಾರತೀಯ ಜನರಿಗೆ ಒಬ್ಬ ಒಳ್ಳೆಯ ನಾಯಕ ಇಲ್ಲ. ಒಬ್ಬ ಒಳ್ಳೆಯ ನಾಯಕ ಇಲ್ಲದೇ ಇರೋ ಕಾರಣ ಯಾರ್ಯಾರನ್ನೋ ಅನುಸರಿಸ್ತಾ ಅವರು ಭ್ರಮಿತರಾಗಿದ್ದಾರೆ, ದಾರಿ ತಪ್ಪಿದ್ದಾರೆ. ಅದೇ ಅವರು ನಿಜವಾಗಿ ಒಬ್ಬ ಒಳ್ಳೆಯ ನಾಯಕರನ್ನು ಆಯ್ಕೆ ಮಾಡಿಕೊಂಡ್ರೆ, ಅವರ ಪದಚಿಹ್ನೆಯಲ್ಲಿ ನಡೆದರೆ ನಿಶ್ಚಯವಾಗಿ ಭಾರತೀಯರು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿತಾರೆ. ಸೊ ಉದಾಹರಣೆ ಕೊಡ್ತೇವೆ, ಒಂದು ಆನೆ ಹಾಗೆ. ಆನೆ ಬದುಕಿದ್ರೂ ಕೂಡ ಅದು ತುಂಬ ಲಾಭದಾಯಕ, ಸತ್ತಿದ್ರೂ ಕೂಡ ಲಾಭದಾಯಕ. ಬದುಕಿದ್ದಾಗ ದೊಡ್ಡ ದೊಡ್ಡ ಸಾಮಾನುಗಳನ್ನ ಎಳೆಯುತ್ತೆ, ಮರಗಳನ್ನ ಎಳ್ಕೊಂಡು ಹೋಗುತ್ತೆ, ತುಂಬ ಶ್ರಮಪಟ್ಟು ಕೆಲಸ ಮಾಡುತ್ತೆ. ಸತ್ತರೂ ಕೂಡ ಅದರ ಮೂಳೆ, ಅದರ ದಂತ, ಅನೇಕ ಔಷಧಿಗಳಿದೆ, ಹಾಗೂ ನಾನಾ ರೀತಿಯ ಬೆಲೆ ಬಾಳುವಂತಹ ಮೂರ್ತಿಗಳನ್ನು ಅದರಿಂದ ಮಾಡ್ತಾರೆ. ಸೊ ಹೀಗೆ ಅದು ಲಾಭದಾಯಕ. ಸೊ ಹೀಗೆ ಇವತ್ತು ಭಾರತ ಏನಾಗಿದೆ, ಒಂದು ಸತ್ತಿರೋ ಆನೆ ಥರ ಇದೆ. ಏನಾಗಿದೆ, ಎಲ್ಲ ಮೌಲ್ಯವಾದಂತಹ ಒಂದು ಭಕ್ತಿ ಅನ್ನೋದು ಅದು ಮಲ್ಕೊಂಡ್ಬಿಟ್ಟಿದೆ. ಎಚ್ಚರಗೊಳಿಸಿದಾಗ ಅವರು ಕೂಡ ಲಾಭದಾಯಕವಾಗುತ್ತೆ. ಯಾಕಂದರೆ ಭಾರತ ಭೂಮಿಯಲ್ಲಿ ಜನಿಸಿದ್ದಾರೆ ಅಂತ ಹೇಳಿದ್ರೆ ಎಷ್ಟೋ ಜನ್ಮಗಳಲ್ಲಿ ಪುಣ್ಯ ಮಾಡಿರೋ ಕಾರಣ ಭಾರತ ಭೂಮಿಯಲ್ಲಿ ಜನಿಸ್ತಾರೆ ಅಂತ. ಬೇರೆ ಬೇರೆ ದೇಶಗಳಲ್ಲಿ ಪ್ರಾಣಿ, ಪಕ್ಷಿ, ಗಿಡ, ಮರ, ಮನುಷ್ಯರಾಗಿ ಜನಿಸಿದ ಮೇಲೆ 84 ಲಕ್ಷ ಜೀವರಾಶಿಗಳಲ್ಲಿ 4 ಲಕ್ಷ ಮನುಷ್ಯರಿದ್ದಾರೆ. ಸೊ ಅದರಲ್ಲಿ ಅಂದರೆ ಬೇರೆ ಬೇರೆ ಗುಣದವರು, ತಾಮಸಿಕ ಗುಣ, ರಾಜಸಿಕ ಗುಣ, ಬೇರೆ ಬೇರೆ ಮಿಶ್ರಣ ಇರುವಂಥವ್ರು. ಕೊನೆಯಲ್ಲಿ ಸಾತ್ವಿಕ ಗುಣ ಅಂಥವರು, ಸಾಧನೆ ಮಾಡಿದಂಥವ್ರು, ತಪಸ್ಸೆ ಮಾಡಿದಂಥವ್ರು ಭಾರತದಲ್ಲಿ ಹುಟ್ಟುತ್ತಾರೆ. ಅದರಿಂದ ಭಾರತ ಭೂಮಿ ಪುಣ್ಯ ಭೂಮಿ. ಸೊ ಇಲ್ಲಿ ಜನಿಸ್ತಾರೆ ಅಂತ ಹೇಳಿದರೆ ನಾನಾ ರೀತಿ ಯಜ್ಞ, ವ್ರತ, ತಪಸ್ಸುಗಳು ಮಾಡಿ ಜನಿಸಿದಂಥವ್ರು. ಆದರೆ ಕಲಿಯುಗದ ಪ್ರಭಾವದಿಂದ ಅವರು ಮರೆತು ಹೋಗಿದ್ದಾರೆ. ಒಳ್ಳೆಯ ನಾಯಕ, ಒಬ್ಬ ಒಳ್ಳೆಯ ಗುರುನ ಅವರು ಅನುಸರಿಸಿದ್ರೆ ನಿಶ್ಚಯವಾಗಿ ಅವರು ಎಚ್ಚರಗೊಳ್ತಾರೆ. ಮತ್ತು ಇನ್ನೊಂದು ಹೇಳ್ತಾರೆ, ಹೇಗೆ ಬ್ರಿಟಿಷರು ಜನರನ್ನು ಮೂರ್ಖಗೊಳಿಸ್ತಾ ಇದ್ರು, ಹೊಡಿತಾ ಇದ್ರು. ಜನರನ್ನ ಒಡೆದು ತಮಗೆ ಲಾಭದಾಯಕ ಮಾಡ್ಕೋತಾ ಇದ್ರು. ಸೊ ಹಾಗೆಯೇ ಪಾಕಿಸ್ತಾನ್ ಮತ್ತು ಭಾರತ ಇದೆರಡು ಮಧ್ಯೆ ಒಡಕು ತರ್ತಾ ಇರೋದು ಯಾರು, ಬ್ರಿಟಿಷರು. ಇಬ್ರಿಗೂ ಅಲ್ಲೊಂದು ಹೇಳ್ತಾರೆ, ಇಲ್ಲೊಂದು ಹೇಳ್ತಾರೆ, ಇಬ್ರಿಗೂ ಜಗಳ ಮಾಡಿಸೋದು, ಜಗಳ ಮಾಡಲಿಕ್ಕೆ ಅವರು ಆಯುಧಗಳನ್ನು ಕೊಡೋದು, ವೆಪನ್ಸ್ನ ಮಾರಾಟ ಮಾಡಿ ಅವರು ಲಾಭ ಮಾಡ್ಕೋತಾ ಇದ್ದಾರೆ, ಹಾಗೂ ಲೂಟಿ ಮಾಡ್ತಾ ಇದ್ದಾರೆ. ಇದು ಬ್ರಿಟಿಷರ ಒಂದು ಗುಣ. ಅದಕ್ಕೆ ಒಂದು ಕತೆ ಹೇಳ್ತಾರೆ, ಹೇಗೆ ಈ ಜನ ಬ್ರಿಟಿಷ್ ಜನ ಅಂತ ಹೇಳಿದ್ರೆ, ಒಮ್ಮೆ 2 ಮಂಗಗಳು ಅವರಿಗೆ ಒಂದು ದೊಡ್ಡ ಕೇಕ್ ಸಿಗುತ್ತೆ. ಸೊ ಕೇಕ್ ಸಿಕ್ಕಿದಾಗ 2 ಮಂಗಗಳು ಕಿತ್ತಾಡ್ತಾ ಇತ್ತಂತೆ. ನಾನು ತಿನ್ನಬೇಕು ಅಂತ ಇಬ್ಬರು ಕಿತ್ತಾಡ್ತಾಯಿದ್ರು. ಆವಾಗ ಅದರಲ್ಲಿ ಒಂದು ಬೆಕ್ಕು ಬರುತ್ತೆ. ಸೊ ಬೆಕ್ಕು ಬಂದ್ಬಿಟ್ಟು ಹೇಳುತ್ತೆ, ಯಾಕೆ ಕಿತ್ತಾಡ್ತೀರಾ, ನಾನು ನಿಮಗೆ ಸಮನಾಗಿ ಕರೆಕ್ಟಾಗಿ 2 ಪೀಸ್ ಮಾಡಿ ಇಬ್ರಿಗೂ ಕೊಡ್ತೀನಿ ಅಂತ. ಮತ್ತು ಒಂದು ಭಾಗ ಮಾಡುತ್ತೆ. ಭಾಗ ಮಾಡಿ ಹೇಳುತ್ತೆ, ಈ ಪೀಸ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳಿ ಅದನ್ನು ತಿಂದುಬಿಡುತ್ತೆ.
ಮತ್ತು ಹೇಳುತ್ತೆ ಓ ಈ ಕಡೆ ಜಾಸ್ತಿ ಹೋಯಿತು ಮತ್ತು ಈ ಕಡೆ ಜಾಸ್ತಿ ಆಗ್ತದೆ ಅಂದರೆ ಇದನ್ನು ತಿಂದ್ಬಿಡೋದು. ಹೀಗೆ ಈ ಕಡೆ ಜಾಸ್ತಿ ಆಗ್ತದೆ ಈ ಕಡೆ ಜಾಸ್ತಿ ಅಂತ ಹೇಳಿ ಸಂಪೂರ್ಣ ಕೇಕನ್ನು ಆ ಬೆಕ್ಕು ತಿಂದುಬಿಟ್ಟು ಮಂಗಗಳಿಗೆ ಮಂಗ ಮಾಡುತ್ತೆ. ಸೊ ಹೀಗೆ ಬ್ರಿಟಿಷರು ಭಾರತದಿಂದ ಲೂಟಿ ಮಾಡ್ತಾರೆ, ಪಾಕಿಸ್ತಾನ ಲೂಟಿ ಮಾಡ್ತಾರೆ, ಆದರೆ ಲಾಭ ಅವ್ರು ಪಡ್ಕೋತಾ ಇದ್ದಾರೆ. ಸೊ ನಾವು ಎಚ್ಚರಗೊಳ್ಳಬೇಕು. ಇಂತಹ ಭೇದ ಮಾಡುವಂತಹ ಜನರಿಂದ ನಾವು ಎಚ್ಚರ ಇರಬೇಕು ಅಂತ ಪ್ರಭುಪಾದರು ಹೇಳ್ತಾಯಿದ್ರು. ಹೀಗೆ ಪ್ರಭುಪಾದರು ಆಧ್ಯಾತ್ಮಿಕ ವಿಷಯಗಳು, ರಾಜನೀತಿ ವಿಷಯಗಳು, ಆರ್ಥಿಕ ವಿಷಯಗಳು ಎಲ್ಲವನ್ನೂ ಕೂಡ ನೀಡ್ತಾಯಿದ್ರು ಈ ಕೃಷ್ಣ ಪ್ರಜ್ಞೆ. ಸೊ ಕೇವಲ ಒಂದು ಸಣ್ಣ ಒಂದು ಭಾವಿ ಕಪ್ಪೆತೆಯ ಜ್ಞಾನ ಅಲ್ಲ. ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಸಂಪೂರ್ಣವಾದಂಥ ಜ್ಞಾನ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲರಿಗೂ ಕೂಡ ಈ ಜ್ಞಾನ ಇದೆ. ಈ ಜ್ಞಾನವನ್ನು ತಿಳ್ಕೊಳ್ಳೋದ್ರಿಂದ ಅವರವರ ವೃತ್ತಿಯಲ್ಲಿ, ಅವರವರ ಒಂದು ಆಶ್ರಮದಲ್ಲಿ, ವರ್ಣದಲ್ಲಿ ಅವರು ಪರಿಪೂರ್ಣರಾಗ್ತಾರೆ ಹಾಗೂ ಅಂತಿಮವಾಗಿ ಕೃಷ್ಣನನ್ನು ಪಡೀತಾರೆ. ಹರೇ ಕೃಷ್ಣ. ಶ್ರೀ ಪ್ರಭುಪಾದ ಲೀಲಾಮೃತ ಹಾಕಿ. ಯಾರಿಗೇನಾದ್ರು ಪ್ರಶ್ನೆಗಳಿದೆಯಾ?